benefit from Ashtanga Yoga. The power of ಯೋಗದ ಕಾನ್ಸೆಪ್ಟ್ನಲ್ಲಿ ಮೂರನೇ ದಿನದಲ್ಲಿ ನಾವೀಗಿದ್ದೀವಿ. ಥರ್ಡ್ ಟಾಪಿಕ್. ಎರಡು ಟಾಪಿಕ್ಗಳು ಕೂಡ ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ. ಇವತ್ತು ಕೂಡ ಅದೇ ರೀತಿಯಾಗಿ ಈ ಒಂದು ಟಾಪಿಕ್ ಅದ್ಭುತವಾಗಿ ಬರುತ್ತೆ. ದೇರ್ ಇಸ್ ನೋ ಡೌಟ್. ಬಿಕಾಸ್ ನಮ್ಮ ಜೊತೆ ಇರೋರು ಒಂದು ಟೀಮ್ನ ಗಿನ್ನಿಸ್ ವರ್ಲ್ಡ್ ರೆಕಾರ್ಡಿಗೆ ಕರ್ಕೊಂಡೋಗಿ ಅಲ್ಲಿ ವಿನ್ ಆಗಿ ಬಂದಿರತಕ್ಕಂಥ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಅದು ಯೋಗದ ಒಂದು ಶಕ್ತಿ, ಬೆನಿಫಿಟ್ ಫ್ರಮ್ ಅಷ್ಟಾಂಗ ಯೋಗ. ಈ ಒಂದು ವಿಷಯದ ಬಗ್ಗೆ ಇವತ್ತು 1 ಗಂಟೆಗಳ ಕಾಲ ಡಿಸ್ಕಸ್ ಮಾಡ್ತಾ ಹೋಗೋಣ. ಇನ್ನು 1 ಗಂಟೆಗಳ ಕಾಲ ಬಹಳ ಅದ್ಭುತವಾದಂಥ ವಿಷಯಗಳಿಲ್ಲಿ ಬಂದು ಹೋಗುತ್ತೆ. ಅವಶ್ಯಕವಾಗಿದ್ದರೆ ಒಂದು ಪೆನ್ನು, ಒಂದು ನೋಟ್ಬುಕ್ ಇಟ್ಕೊಳ್ಳಿ. ಅವಶ್ಯಕವಾದ ಪಾಯಿಂಟ್ನ ಬರ್ಕೊಳ್ತಾ ಹೋಗಿ. ದಿನನಿತ್ಯದ ಪ್ರಾಕ್ಟೀಸ್ನಲ್ಲಿ ಕೆಲವೊಂದು ಯೂಸ್ ಆಗ್ಬೋದು. ಇಟ್ ಜಸ್ಟ್ ರೈಟ್ ಡೌನ್. ಎಲ್ಲವೂ ಕೂಡ ಮನಸ್ಸಿನಲ್ಲಿ ಇರೋದಿಲ್ಲ. ಕೆಲವು ನೋಡಿದಾಗ ಎಸ್ ಇಟ್ ಹ್ಯಾಸ್ ರಿಜಿಸ್ಟರ್ಡ್ ಅನಿಸುತ್ತೆ, ಆದರೆ ಅದು ಕಳೆದ ನಂತರ ಮನಸ್ಸಿನಲ್ಲಿ ಉಳಿಯೋದಿಲ್ಲ, ಮರ್ತೋಗ್ಬಿಡುತ್ತೆ ಹಾಗೆ ಹಿಂದ್ಗಡೆನೆ. ಸೊ ಹಾಗಾಗಿ ಒಂದು ನೋಟ್ಬುಕ್, ಒಂದು ಪೆನ್ ಇಟ್ಕೊಳ್ಳಿ ಜೊತೆಯಲ್ಲಿ. ಸ್ವಲ್ಪ ಏನಾದರೂ ಎಕ್ಸಸೈಸ್ ಮಾಡಿಸ್ಬಹುದು ಇವತ್ತು. ಐ ಹೋಪ್, ಐ ಡೋಂಟ್ ನೋ. ಆ ಟೈಮ್ನಲ್ಲಿ ನಿಮಗೆ ಕುಡಿಲಿಕ್ಕೆ ಏನಾದರೂ ಸ್ವಲ್ಪ ನೀರು ಬೇಕಾಗುತ್ತೆ, ಜೊತೆಯಲ್ಲಿ ಇಟ್ಕೊಳ್ಳಿ. ಬಿಕಾಸ್ ಇವರೇನೇನು ಹೇಳ್ತಾ ಇದ್ದಾರೆ ಇವತ್ತು, ಇದೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆದಂಥ ಟಾಪಿಕ್ಗಳು, ತುಂಬ ಅದ್ಭುತವಾದಂಥ ಟಾಪಿಕ್ಗಳು ಇವತ್ತು ಡಿಸ್ಕಸ್ ಮಾಡಲಿಕ್ಕೆ ಹೊರಟಿದ್ದೀವಿ. ಸಾವಿರಾರು ಜನಗಳಿಗೆ ಯೋಗ ತರಬೇತಿಯನ್ನು ಕೊಟ್ಟಿದ್ದಾರೆ. ಪ್ರಸ್ತುತ ಯೋಗ ಯೂನಿವರ್ಸಿಟಿ ಆಫ್ ಅಮೆರಿಕಾದಲ್ಲಿ ಪ್ರೊಫೆಸರ್ ಆಗಿ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಹಲವಾರು ಕಾಲೇಜುಗಳಿಗೆ ಯೋಗದ ಬಗ್ಗೆ ಟೀಚ್ ಮಾಡ್ತಾ ಇದ್ದಾರೆ ಪ್ರೊಫೆಸರ್ ಆಗಿ. ಅಂತ ಒಂದು ವ್ಯಕ್ತಿ ಜೊತೆ ನಾವಿವತ್ತು ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ ಅವರ ಮಾತುಗಳನ್ನ ಕೇಳಲಿಕ್ಕೆ ಹೊರಟಿದ್ದೀವಿ. ನಿಮ್ಮೆಲ್ಲರ ನಗುಮುಖದೊಂದಿಗೆ, ಚಪ್ಪಾಳೆಯೊಂದಿಗೆ ಅವರನ್ನು ಈ ಒಂದು ಆನ್ಲೈನ್ ವೇದಿಕೆಗೆ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಮಿಸ್ಟರ್ ಶ್ರೀ ವಿನಯ್ ಜಿ. ವೆಲ್ಕಮ್. ಮೊದಲನೇದಾಗಿ ನನಗೆ ಇವತ್ತಿನ ಈ ಒಂದು ಟಾಪಿಕ್ ಇರುವಂತದ್ದು ಈ ಒಂದು ಅಷ್ಟಾಂಗ ಯೋಗದ ಒಂದು ಬೆನಿಫಿಟ್ ಅಥವಾ ಅದರಿಂದ ಲಾಭಗಳನ್ನ ಹೇಗೆ, ಯಾವ ರೀತಿಯಲ್ಲಿ ಲಾಭಗಳಿವೆ ಅನ್ನುವಂತ ವಿಚಾರಗಳನ್ನ ಮಾತಾಡ್ಲಿಕ್ಕೆ. So I have got this great opportunity with the blessings of our gurus, the gods, and my parents. I would like to start this session with the 3 Omkar. So I request everyone to join us with the process. So I request everyone to sit comfortably. Keep your back, neck, head straight. ಬೆನ್ನು ಕತ್ತು ನೇರವಾಗಿರಲಿ. ಮೃದುವಾಗಿ ಕಣ್ಣು ಮುಚ್ಚೋಣ. ಸಂಪೂರ್ಣವಾಗಿ ಪಾದದ ಅಂಚಿನಿಂದ ನೆತ್ತಿ ಭಾಗದವರೆಗೂ ಇಡೀ ಶರೀರವನ್ನ ಗಮನಿಸ್ತಾ ದೀರ್ಘವಾದ ಒಂದು ಪೂರ್ಣ ಉಸಿರನ್ನ ತಗೊಂಡು ಉಸಿರನ್ನು ಹೊರಹಾಕಿ. ಮತ್ತೊಮ್ಮೆ ದೀರ್ಘವಾದ ಪೂರ್ಣ ಉಸಿರನ್ನ ತಗೊಂಡು ಉಸಿರನ್ನು ಹೊರ ಹಾಕ್ತಾ ನಿಧಾನವಾಗಿ ನಮ್ಮ ಮನಸ್ಸಿನಲ್ಲಿ ನಡೀತಾ ಇರುವಂತ ಆಲೋಚನೆಗಳನ್ನ ಗಮನಿಸ್ತಾ ಬನ್ನಿ. ಅವುಗಳನ್ನ ನಿಧಾನವಾಗಿ ತಡೆಗಟ್ಟುತ್ತಾ ಹೆಚ್ಚಾಗಿ ನಮ್ಮ ಉಸಿರಾಟವನ್ನ ಗಮನಿಸ್ತಾ ಬರೋಣ. ಶರೀರವನ್ನ ಗಮನಿಸ್ತಾ 2 ಹಸ್ತಗಳನ್ನ ನಮಸ್ಕಾರ ಮುದ್ರೆಗೆ ತರೋಣ. 2 ಹಸ್ತಗಳು ಪರಸ್ಪರ ಒತ್ತುತ್ತಾ ಇರಲಿ. ಹೆಬ್ಬೆರಳು ಎದೆ ಮಧ್ಯಭಾಗಕ್ಕೆ ತಾಗಿರಲಿ. ಹೃದಯದ ಬಡಿತ ಹಾಗೂ ಉಸಿರಾಟವನ್ನ ಗಮನಿಸ್ತಾ ಬನ್ನಿ. ಇವತ್ತಿನ ಈ ಒಂದು ತರಗತಿಯಲ್ಲಿ ನಡೆಯುವಂತಹ ವಿಚಾರಗಳನ್ನ ನಾವು ಅರಿತುಕೊಂಡು ಅವುಗಳನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಳ್ತೇನೆ ಅನ್ನುವಂತಹ ಒಂದು ಸಂಕಲ್ಪದೊಂದಿಗೆ ಪ್ರಾರಂಭ ಮಾಡ್ತಾ ಬರೋಣ. ಪೂರ್ಣ ಉಸಿರನ್ನ ತಗೊಂಡು ಉಸಿರನ್ನು ಹೊರಹಾಕಿ. 3 ಓಂಕಾರ. ಪ್ರಾರಂಭ.
ಸಂಪೂರ್ಣವಾಗಿ ಆ ಓಂಕಾರದ ತರಂಗಗಳನ್ನ ಗಮನಿಸ್ತಾ ಬನ್ನಿ. ಫೀಲ್ ದ ವೈಬ್ರೇಷನ್ಸ್ ಆಫ್ ಓಂಕಾರ. ರಬ್ your palms vigorously. ಎರಡು ಹಸ್ತಗಳನ್ನ ರಭಸವಾಗಿ ಉಜ್ತಾ ಬರೋಣ. ಆ ಬಿಸಿ ಶಾಖದ ಶಕ್ತಿಯನ್ನ ಕಣ್ಣಿನ ಭಾಗದ ಮುಂದಿಟ್ಟು ಕಣ್ಣನ್ನ ಮಿಟುಕಿಸ್ತಾ ಬನ್ನಿ. ಮತ್ತೊಮ್ಮೆ ಕಣ್ಣನ್ನ ಮುಚ್ಚಿ ಹಸ್ತಗಳನ್ನ ಪರಸ್ಪರ ಉಜ್ತಾ ಬಿಸಿ ಶಾಖದ ಶಕ್ತಿಯನ್ನ ಕಣ್ಣಿನ ಭಾಗ, ಮುಖದ ಭಾಗ ಹಾಗೂ ಇಡೀ ಶರೀರಕ್ಕೆ ಸ್ಪರ್ಶಿಸ್ತಾ, ಪ್ರೀತಿ ಮಮತೆಯಿಂದ ಸ್ಪರ್ಶಿಸ್ತಾ ನಿಧಾನವಾಗಿ ಭೂಮಿಯನ್ನ ನೋಡ್ತಾ ಕಣ್ಣುಗಳನ್ನ ಬಿಡ್ತಾ ಬರೋಣ. ಎಸ್, ಮತ್ತೊಮ್ಮೆ ನಮಸ್ಕಾರ. A very happy evening to all of you. So we heartily welcome all of you for this wonderful program. So I think there are many people who are here. So I just wanted to know whether everybody are regular yoga practitioners or gone through with any certification programs, or have you learned anything about the theory part of the yoga? ಸೊ ಈ ರೀತಿಯಾದಂತಹ ವಿಚಾರಗಳನ್ನ ತಿಳ್ಕೊಂಡಿರೋಂಥವ್ರು ಇದ್ದೀರಾ, ಹೇಗೆ ಯಾವ ರೀತಿಯಾದಂಥವ್ರು ಇದ್ದೀರಿ ಅನ್ನುವಂಥದ್ದು ಒಂಚೂರು ಮಾಹಿತಿ ಬೇಕಾಗಿತ್ತು. ಸೊ ಇದಕ್ಕೆ ಯಾರು ಸಹಾಯ ಮಾಡ್ಲಿಕ್ಕಾಗತ್ತೆ? ವಿಶಾಲ್ ಅವ್ರು ಏನಾದ್ರು ಹೇಳಲಿಕ್ಕಾಗತ್ತಾ ಇದ್ರ ವಿಚಾರವಾಗಿ ಇರುವಂತವ್ರಲ್ಲಿ? ಎಸ್ ಇಲ್ಲಿ ಆಲ್ಮೋಸ್ಟ್ ಕೆಲವರಿಗೆ ಯೋಗ ಬಗ್ಗೆ ಐಡಿಯಾ ಇದೆ. ಓಕೆ, ಕೆಲವರು ಹೊಸದಾಗಿ ಕನೆಕ್ಟ್ ಆಗಿದ್ದಾರೆ. ಓಕೆ, ನನಗೆ ಈ ನಾಲೆಡ್ಜ್ ನ ತಗೊಬೇಕು ಅನ್ನೋರು ಕೆಲವರು ಇದ್ದಾರೆ. ಓಕೆ, ಕೆಲವರಿಗೆ ಏನು ಗೊತ್ತಿಲ್ಲ, ನೋಡೋಣ ಒಂದ್ಸತಿ ಟ್ರೈ ಮಾಡೋಣ ಅನ್ನೋ ತರದ್ದು ಇದೆ. ಓಕೆ, ಓಕೆ, ಓಕೆ ಜಿ, ಥ್ಯಾಂಕ್ ಯು ಸೋ ಮಚ್. ಸೊ ಈ ಒಂದು ವಿಚಾರದ ಮೇರೆಗೆ ಓಕೆ, ಐ ವಿಲ್ ಬಿ ಏಬಲ್ ಟು ಸಿ ದ ಚಾಟ್ ಆಲ್ಸೋ. ಮಧ್ಯದಲ್ಲಿ ಏನಾದ್ರು ಕೇಳುವಂತದ್ದು ಇದ್ರು ಕೂಡ ತಿಳಿಸಬಹುದು ಮೊದಲನೇ ವಿಚಾರವಾಗಿ. ಸೊ ಯಾಕೆ ಅಂದ್ರೆ ನಾನು ಸುಮಾರು ಒಂದು 6 ತಿಂಗಳಿಂದ ಭಸ್ತ್ರಿಕಾ ಮತ್ತೆ ಲೂಸನಿಂಗ್ ಎಕ್ಸರ್ಸೈಸ್ ಮಾತ್ರ ಮಾಡ್ತಾ ಇದ್ದೆ ಅಷ್ಟೇ. ಲೂಸನಿಂಗ್ ಎಕ್ಸರ್ಸೈಸ್ ಮಾಡ್ತೀನಿ, ಕಪಾಲಿ ಬಾಧೆ ಇದನ್ನೆಲ್ಲ ಮಾಡ್ತಾ ಇದ್ವಿ. ಆಮೇಲೆ ನಿನ್ನೆ ಗುರುಗಳು ಹೇಳ್ಕೊಟ್ಟಾಗಿ ಅದನ್ನು ಕೂಡ ಮಾಡ್ತಾ ಇದ್ವಿ, ಕಂಟಿನ್ಯೂ ಮಾಡ್ತಾ ಇದ್ವಿ. ಓನ್ಲಿ ಲೂಸನಿಂಗ್ ಎಕ್ಸರ್ಸೈಸ್, ಭಸ್ತ್ರಿಕಾ, ಕಪಾಲಿ ಬಾಧೆ ಮಾಡ್ತಾ ಇದ್ದೆ ಅಷ್ಟೇ. ವೆರಿ ಗುಡ್ ಸರ್. ನಮಸ್ತೆ ಸರ್. ಎಸ್, ನಮಸ್ತೆ ಸರ್. ಹರೀಶ್ ಅಂತ ಹೇಳಿ, ಹಾ, ಬೆಂಗಳೂರಿಂದ. ಓಕೆ ಸರ್. ನಾವು ವರ್ಕಿಂಗ್ ಪ್ರೊಫೆಷನಲ್ಸ್. ನಾವು ಶಿಫ್ಟಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಬಟ್ ಏನಂದ್ರೆ ಇಲ್ಲಿ ಆಫೀಸಲ್ಲೆಲ್ಲ ತುಂಬಾ ಪ್ರೆಷರ್ ಇರುತ್ತೆ. ಆಲ್ರೆಡಿ ಒಂದು 6 months ಇಂದ ನಾವು ಮಾಡ್ತಾ ಇದ್ದೀವಿ ಯೋಗ ಪ್ರಾಣಾಯಾಮ ಎಲ್ಲ, ಬಟ್ ಯೂಟ್ಯೂಬ್ ಇಂದ. ಬಟ್ ಅಷ್ಟೊಂದು ಪರಿಪಕ್ವತೆ ಇರ್ಲಿಲ್ಲ. ಬಟ್ ಗುರುಗಳಿಂದ ಕಲ್ತ್ರೆ ಒಂದು ಏನೋ ಒಂದು ಕಲ್ತಂಗ ಆಗುತ್ತೆ. ಸ್ವಲ್ಪ ಅದರಿಂದ ಸ್ವಲ್ಪ ಕ್ಲಿಯರ್ ಆಗಿ ಕಲಿಯೋಣ ಅಂತೀವಿ. ಓಕೆ, ಬಟ್ ಆಫ್ಟರ್ 5 days 7 days ಆದ್ಮೇಲೆ ಯಾವ ತರ ಮಾಡೋದು? ಓಕೆ, ಸೊ ಆ ವಿಚಾರವಾಗಿ ಕೂಡ ನಾನು ತಿಳಿಸ್ತೇನೆ ಖಂಡಿತವಾಗಿ. ಥ್ಯಾಂಕ್ ಯು ಹರೀಶ್ ಅವರೇ. ಇದು ನಾವು ವರ್ಕಿಂಗ್ ಪ್ರೊಫೆಷನಲ್ ಆಗಿ ಮಾಡೋಣ ಅಂತ ಒಂದು ಇಂಟ್ರೆಸ್ಟ್ ಇದೆ. ಹೇಳಿ. ಅದೇ ಪ್ರೊಫೆಷನಲ್ ಆಗಿ ತಗೊಂಬೋದು ಅಂತ ಹೇಳ್ತಾ ಇದ್ರು ಸರ್. ಹೌದು. ತಗೊಳ್ಳೋಂತ ಐಡಿಯಾನು ಇದೆ. ಸ್ವಲ್ಪ ಕ್ಲಿಯರ್ ಆಗಿ ಚೆನ್ನಾಗಿ ಕಲಿತು ಅದ್ರ ಬಗ್ಗೆ ಎಕ್ಸಾಮ್ ಎಲ್ಲ ಅಟೆಂಡ್ ಮಾಡಿ ಖಂಡಿತವಾಗಿ. ಶೋರ್, ಖಂಡಿತವಾಗಿ. ಹರ್ಷ ಅಲ್ವಾ? ಹೌದು ಸರ್. ಓಕೆ, ಹರ್ಷ ಅವರೇ, ಥ್ಯಾಂಕ್ ಯು ಖಂಡಿತವಾಗಿ. ಹಲೋ ಸರ್. ನಮಸ್ತೆ ಸರ್. ನಮಸ್ತೆ, ಹಿರೇಗೌಡ್ರ ಅಂತ ಹುಬ್ಳಿಯಿಂದ. ನಮಸ್ತೆ. ನಮಸ್ತೆ ಸರ್. ಸರ್, ನಾನು ಈಗೊಂದು 2 ತಿಂಗಳಿಂದ ಮೆಡಿಟೇಷನ್ ಮಾಡ್ತಾ ಇದ್ದೆ ಮಾರ್ನಿಂಗ್. ಸ್ವಲ್ಪ ಯಾಕಂದ್ರೆ ಬೇಗನೆ ಒಳಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತೆ ರೇಖಾ ಮೇಡಮ್ ಅವ್ರು ನಿನ್ನೆ ಕಪಾಲಭಾತಿ, ನಾಡಿ ಶೋಧನ, ಬ್ರಾಹ್ಮರಿ ಹೇಳಿ ಕೊಟ್ಟಿದ್ದಾರೆ. ಇದನ್ನ ಇನ್ಮ್ಯಾಗ ಪ್ರಾಕ್ಟೀಸ್ ಮಾಡ್ಬೇಕು. ಹೇಗೆ ನಾವು ಅದ್ರಲ್ಲಿ ಇನ್ವಾಲ್ವ್ ಆಗ್ಬೇಕು ಅನ್ನೋದನ್ನ ಸ್ವಲ್ಪ ಹೇಳ್ಕೊಡ್ಬೇಕು ನೀವು. ಖಂಡಿತವಾಗಿ. ಸೊ ಇದು ತುಂಬಾನೇ ಮೂಲವಾದಂತಹ ಬೇಸ್ ಟಾಪಿಕ್ ಇರುವಂತದ್ದು. ಸೊ ಹಾಗಾಗಿ ಇವತ್ತಿನ ನನ್ನ ವಿಚಾರಗಳು ಯಾಕೆಂದ್ರೆ ಸರ್ ಮಾತಾಡ್ಬೋದಾ? ಹೇಳಿ. ಯಾಕೆಂದ್ರೆ ಈಗ ನಾವು ಕುತ್ಕೊಳ್ತೇವಲ್ಲ, ಒಂದು 2 ಸೆಕೆಂಡ್ ಸ್ವಲ್ಪ ಒಳಗ್ ಹೋದಂಗ ನಾವ್ ಒಂದ್ ಸ್ವಲ್ಪ ಏನೋ ಒಂದು ಆತ್ಮದೊಳಗೆ ಎಲ್ಲ ಒಂದು ಮೈಂಡ್ ಸೆಟ್ ಅಲ್ಲಿ ಏನು ಇರಲ್ಲ. ಹಂಗೆ ಬರ್ತಾ ಟೈಮ್ ಆದಂಗೆ ಒಳಗೆ ಏನೇನೋ ಒಂದು ಕಲ್ಪನೆಗಳು. ಓಕೆ. ಸೊ ಅರ್ಥ ಆಯ್ತು ನನಗೆ. ನಿಮ್ಮ ಸಿಚುವೇಶನ್, ನಿಮ್ಮ ಸ್ಥಿತಿಗತಿಗಳು ನನಗೆ ಅರ್ಥ ಆಗಿದೆ. ಸೊ ಯೋಗದ ಪ್ರಾರಂಭದ ಮೂಲವಾಗಿ ನಾವು ಅಭ್ಯಾಸ ಮಾಡ್ಬೇಕಾಗಿರುವಂತದ್ದು ಇವತ್ತಿನ ಈ ಒಂದು ಟಾಪಿಕ್ ಅಲ್ಲಿ ನಾನು ತಿಳಿಸ್ಕೊಡ್ತೇನೆ. ಸೊ ಏನೇ ಮಾಡಿದ್ರು ಕೂಡ ಇದೇ ರೀತಿ ಹಂತವಾಗಿ ಹೋಗುವಂತದ್ದು ಹೇಗೆ
ಅದರಿಂದ ಲಾಭಗಳು ಏನಾಗುತ್ತೆ ಮುಂದಕ್ಕೆ ಅನ್ನುವಂಥದ್ದನ್ನ ಕೂಡ ನಾನು ತಿಳಿಸ್ತೇನೆ ಖಂಡಿತವಾಗಿ. ಓಕೆ ಓಕೆ ಸರ್. ಎಸ್, ಮತ್ತೆ ಯಾರಾದ್ರೂ ಇದ್ರೆ ಹೇಳಿ, ಇಲ್ಲವಾದಲ್ಲಿ ನಾನು ಇನ್ನೊಂದು ನಿಮಿಷದಲ್ಲಿ ನಾನು ಪ್ರಾರಂಭ ಮಾಡ್ತೀನಿ. ಓಕೆ, ಸೊ ಯಾರು ಇಲ್ವಾ? ಸೊ ಕೆಲವು ಮೆಸೇಜಸ್ ಬಂತು, ಸೊ ಖಂಡಿತವಾಗಿ ನೋಡಿದೆ ಅದನ್ನ. ಸೊ ಥ್ಯಾಂಕ್ ಯು ಸೋ ಮಚ್. ಕೆಲವರು ಅಭ್ಯಾಸದಲ್ಲಿದ್ದಾರೆ, ಅಂದ್ರೆ ಪ್ರಾಣಾಯಾಮ, ಕೆಲವೊಂದಷ್ಟು ಮೆಡಿಟೇಷನ್ಸ್ ಅನ್ನ ಮಾಡುವಂಥದ್ದು, ಆಸನ ಪ್ರಾಕ್ಟೀಸ್ ಅಲ್ಲಿ ಇರುವಂತದ್ದು. ಸೊ ಈ ವಿಚಾರವಾಗಿ ತುಂಬಾನೇ ಸಂತೋಷ ಆಯ್ತು. ಮೊದಲನೇದಾಗಿ ಈ ಒಂದು ನನ್ನ ವಿಚಾರಗಳು, ಇವತ್ತಿನ ಒಂದು ಟಾಪಿಕ್ ಅಂದ್ರೆ ಅಷ್ಟಾಂಗ ಯೋಗ ಅನ್ನುವಂಥದ್ದು. ಸೊ ಇದರ ಒಂದು ಮೂಲವನ್ನ ನಾವು ಸ್ವಲ್ಪ ತಿಳ್ಕೊಳ್ತಾ ಬರೋಣಂತೆ. ಸೊ ಈ ಅಷ್ಟಾಂಗ ಯೋಗ ಅಂದ್ರೆ ಏನು? ಸೊ ಸಾಮಾನ್ಯವಾಗಿ ಈಗ ಫಿಸಿಕಲ್ ಪ್ರಾಕ್ಟೀಸ್ ಅಲ್ಲಿ ಇರುವಂತವ್ರು ಅಷ್ಟಾಂಗ ಯೋಗ ಅಂದ್ರೆ ಅಷ್ಟ ಅಂಗ, ಅಷ್ಟ ಮೀನ್ಸ್ 8, ಅಂಗ ಮೀನ್ಸ್ ಲಿಮ್ಸ್ ಅಂತ ಹೇಳ್ತೇವೆ. ದ 8 limbs ಆಫ್ ಯೋಗ ಅನ್ನುವಂಥದ್ದು ವಿಚಾರ. ಸೊ ಈ ಅಂಗ ಅಂದಿದ ತಕ್ಷಣ ನಮ್ಗೆ ಏನ್ ಅನ್ಸುತ್ತೆ, ನಮ್ಮ ಶರೀರದಲ್ಲಿರುವಂತ ಅಂಗಾಂಗಗಳಿಗೆ ಮಾಡುವಂತ ಏನೋ ಅಭ್ಯಾಸ ಇರಬಹುದು ಅನ್ನುವಂಥದ್ದು ಇರುತ್ತೆ. ಅಂದ್ರೆ ಯೋಗ ಏನು ಗೊತ್ತೇ ಇಲ್ಲ, ಈಗ ಪ್ರಾರಂಭ ಮಾಡಿದೀವಿ ಅನ್ನುವಂಥವ್ರಿಗಾದ್ರೆ. ಆದ್ರೆ ಆಸನ ಅಂತ ಹೇಳ್ತೀವಿ ಅದಕ್ಕೆ. ಯೋಗಕ್ಕೂ ಮತ್ತು ಆಸನಕ್ಕೂ ತುಂಬಾನೇ ಅಂತರವಿದೆ. ಯೋಗ ಅನ್ನುವಂಥದ್ದು ಒಂದು ಸಮುದ್ರ ಇದ್ದ ಹಾಗೆ, ಆಸನ ಅನ್ನುವಂಥದ್ದು ಒಂದು ಸಣ್ಣ ಮುತ್ತಿನ ಹಾಗೆ ಅನ್ನುವಂಥದ್ದು. ಸೊ ಈ ಆಸನ, ಪ್ರಾಣಾಯಾಮ, ಧ್ಯಾನ ಅನ್ನುವಂಥದ್ದೆಲ್ಲ ಒಂದೊಂದು ಸಣ್ಣ ಮುತ್ತಿನ ಹಾಗೆ. ಆದ್ರೆ ಆ ಒಂದು ಸಾಗರ ಎಷ್ಟು ದೊಡ್ಡದು ಅನ್ನುವಂಥದ್ದು ಯೋಚನೆ ಮಾಡಿ. ಹಾಗಿದ್ದಾಗ ಈ ಸಾಗರದಲ್ಲಿ ಒಂದು ಹಾದಿಯನ್ನ, ಅಂದ್ರೆ ಆ ಒಂದು ವಿಸ್ತಾರವನ್ನ ನಾವು ಕಣ್ತುಂಬ ತುಂಬಿಸ್ಕೋಬೇಕು ಅನ್ನೋದಕ್ಕೆ ಈ ಅಷ್ಟಾಂಗ ಯೋಗವನ್ನ ನಾವು ತಿಳ್ಕೊಂಡ್ರೆ ತುಂಬಾನೇ ಶ್ರೇಷ್ಠ ಮತ್ತು ಅದರಿಂದ ತುಂಬಾನೇ ಲಾಭದಾಯಕವಾಗಿ ಇರುವಂತದ್ದು. ಸೊ ಯಾವುದೇ ಪ್ರತಿಯೊಬ್ಬ ವ್ಯಕ್ತಿ, ಯೋಗ ಟೀಚರ್ ಆಗಿರ್ಬೋದು, ಯೋಗ ಅಭ್ಯಾಸ ಮಾಡುವಂತವ್ರಾಗಿರ್ಬೋದು, ಯಾರೇ ಆದ್ರೂ ಕೂಡ ಈ ಅಷ್ಟಾಂಗ ಯೋಗವನ್ನ ಒಂದು ಬೇಸ್, ಒಂದು ಅಡಿಪಾಯವಾಗಿ ಇಟ್ಕೋಬೇಕು. ಸೊ ಅದರ ಒಂದು ಆಧಾರದ ಮೇಲೆನೆ ಮುಂದಕ್ಕೆ ಬೆಳಿಲಿಕ್ಕೆ ಸಾಧ್ಯವಾಗುವಂಥದ್ದು. ಸೊ ಹಾಗಾಗಿ ಈ ಅಷ್ಟಾಂಗ ಯೋಗದಲ್ಲಿ ಏನೇನು ಬರುತ್ತೆ ಮೊದಲನೇದಾಗಿ ಅನ್ನುವಂಥ ವಿಚಾರಗಳನ್ನ ನಾನು ಹೇಳ್ತೇನೆ. ಹೊಸದಾಗಿ ತಿಳ್ಕೊಳ್ಳುವಂಥವ್ರು ದಯವಿಟ್ಟು ಬರ್ಕೋಬಹುದು. ಸೊ ಮೊದಲನೇದಾಗಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಹಾಗೂ ಸಮಾಧಿ. ಮತ್ತೊಮ್ಮೆ ಹೇಳ್ತಾನೆ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇದು ಅಷ್ಟಾಂಗ ಯೋಗ. ಈ ಅಷ್ಟ ಅಂಗಗಳು ಇರುವಂಥದ್ದು. ಸೊ ಇದರ ಒಂದು ಮೂಲ ಹೇಗೆ ಪ್ರಾರಂಭ ಆಗಿದ್ದು, ಹೇಗೆ ಬಂತು ಈ ಒಂದು ಅಷ್ಟಾಂಗ ಯೋಗ, ಯಾರು ಕೊಟ್ಟಿದ್ದು ಅನ್ನುವಂಥ ವಿಚಾರವನ್ನ ತಿಳ್ಕೊಬೇಕಾಗತ್ತೆ. ಸೊ ಮೊದಲನೇದಾಗಿ ಈಗ ನಾವು ಯಾವ್ದೇ ಹೆಸರು ಹೇಳಿದ್ರೆ ಅದರ ಒಂದು ರೂಟ್ ಕಾಸ್ ಅನ್ನ ನೋಡ್ತೀವಿ. ಅವರ ತಂದೆ ತಾಯಿ ಯಾರು, ಅವರ ಹುಟ್ಟಿದ್ದು ಯಾವಾಗ, ಅವರ ಬರ್ತ್ ಸರ್ಟಿಫಿಕೇಟ್ ಏನು, ಅದಕ್ಕೆ ಡಾಕ್ಯುಮೆಂಟೇಶನ್ ಸಮೇತವಾಗಿ ನಾವು ಹುಡುಕ್ಲಿಕ್ಕೆ ಹೋಗ್ತೀವಿ. ಹಾಗೆ ಇದಕ್ಕೂ ಕೂಡ where you get this process of Ashtanga Yoga is completely based on the Yoga Sutra ಅಂತ ಹೇಳ್ತೀವಿ. ಯೋಗ ಸೂತ್ರ ಅಂದ್ರೆ ಏನು? So it is the concept of the yoga which has been given by Patanjali Maharishi. So ಯೋಗದ ಪಿತಾಮಹ ಅಂತಾನೆ ಹೇಳಲಾಗುತ್ತೆ. ಸೊ ಪತಂಜಲಿ ಮಹರ್ಷಿ ಅವರಿಗೆ. ಸೊ he is called as a father of yoga because ಈ ಯೋಗ ಅನ್ನುವಂಥದ್ದು ಮೂಲ ಯಾವಾಗ ಪ್ರಾರಂಭ ಆಗಿದ್ದು ಅಂತ ಕೂಡ ತಿಳ್ಕೊಬೇಕಾಗತ್ತೆ. ಯೋಗದ ಮೂಲವನ್ನ ನಾವು ನೋಡ್ತಾ ಹೋದಾಗ ಇದು ಈ ಜಗತ್ತು ಅಥವಾ ಈ ಒಂದು ಯೂನಿವರ್ಸ್ ಸ್ಟಾರ್ಟ್ ಆದಾಗಿಂದ ಯೋಗ ಅನ್ನುವಂಥದ್ದು ಇದೆ ಅನ್ನುವಂಥ ವಿಚಾರಗಳು ಬರುತ್ತೆ. ಹಾಗಾಗಿ ಯೋಗದ ಇತಿಹಾಸವನ್ನ ನಾವು ನೋಡ್ತಾ ಹೋದಾಗ ಅದಕ್ಕೆ ಮೂಲ ಪ್ರಾರಂಭ ಇಲ್ಲ, ಸಿಗೋದಿಲ್ಲ, ಡೇಟ್ ನಮ್ಗೆ ಸಿಗೋದಿಲ್ಲ. ಆದ್ರೆ ಡಾಕ್ಯುಮೆಂಟೇಶನ್ಸ್ ಆಗಿ ನಾವು ಏನು ಪರಿಗಣಿಸ್ಬೇಕಾಗತ್ತೆ ಅದನ್ನ ನೋಡಿದಾಗ ನಮಗೆ ಈ ಯೋಗದ ಒಂದು ಮೂಲ ಅರ್ಥವಾಗಿ ನಮ್ಗೆ ವೇದೋಪನಿಷತ್ಗಳಲ್ಲಿ ಯುಜ್ಯತೆ ಅನೇನ ಇತಿ ಯೋಗ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಇಂದ ನಮ್ಗೆ ಸಿಗತ್ತೆ. ಯುಜ್ಯತೆ ಅನೇನ ಇತಿ ಯೋಗ ಅಂದ್ರೆ ಏನು? ಯುಜ್ ಅಂದ್ರೆ ಏನು? ಯುಜ್ ಅಂದ್ರೆ ಸಂಸ್ಕೃತದ ಪದದಲ್ಲಿ ಜಾಯ್ನಿಂಗ್ ಅನ್ನುವಂತ ಒಂದು ಅರ್ಥ ಸಿಗುತ್ತೆ ನಮ್ಗೆ. ಜಾಯ್ನಿಂಗ್ ಅಥವಾ ಸೇರುವಿಕೆ, ಯೂನಿಯನ್ ಅಂತ ಹೇಳ್ತೇವೆ. ಸೊ ನಾವು ಎಷ್ಟೋ ಇವತ್ತಿನ ಒಂದು ಡಿಕ್ಷನರಿ ಕೂಡ, ನೀವು ಆಕ್ಸ್ಫರ್ಡ್ ಡಿಕ್ಷನರಿ ಅಥವಾ ಯಾವುದೇ ಒಂದು ಡಿಕ್ಷನರಿಯನ್ನು ಓಪನ್ ಮಾಡಿದ್ರೆ ಮೀನಿಂಗ್ ಅನ್ನ ಸರ್ಚ್ ಮಾಡಿ, ಯೋಗದ ಅರ್ಥವನ್ನ ಸರ್ಚ್ ಮಾಡಿ ದಯವಿಟ್ಟು ಡಿಕ್ಷನರಿಯಲ್ಲಿ, ಬುಕ್ಗಳಲ್ಲಿರುವಂಥದ್ದು. ಸೊ ನೀವು ಈ ಬುಕ್ ಅನ್ನ ಓಪನ್ ಮಾಡಿದ್ರೆ ಯು ವಿಲ್ ಗೆಟ್ ಅ ಡಿಫ್ರೆಂಟ್ ಕಾನ್ಸೆಪ್ಟ್ ಆಫ್ ದ ಮೀನಿಂಗ್. ಸೊ ಅದು ಮೀನಿಂಗ್ ಅಲ್ಲ, ಅದರ ಒಂದು ಲಾಭ.
ಯೋಗದಿಂದ ಆಗುವಂತ ಲಾಭವನ್ನ ಅಲ್ಲಿ ತಿಳಿಸಿದ್ದಾರೆ. ಯಾಕೆಂದ್ರೆ ಎಷ್ಟೋ ರಿಸರ್ಚ್ ವರ್ಕ್ ಮಾಡದಿರ ನಮ್ಗೆ ಸಿಗ್ತಾ ಇರುವಂತದ್ದು. ಸೊ ಐ ರಿಕ್ವೆಸ್ಟ್ ಎವ್ರಿ ಒನ್ ನಾಟ್ ಟು ಜಸ್ಟ್ ಬಿಲೀವ್ ಬ್ಲೈಂಡ್ಲಿ. ಯಾವುದೇ ವಿಚಾರಗಳನ್ನ ಬ್ಲೈಂಡ್ ಆಗಿ ಬಿಲೀವ್ ಮಾಡಬಾರ್ದು ಯೋಗದಲ್ಲಿ. ಯೋಗ ಇಸ್ ಅ ಕಂಪ್ಲೀಟ್ ಸೈನ್ಸ್ ಅಂಡ್ ಇಟ್ ಇಸ್ ಮೋರ್ ಬಿಯಾಂಡ್ ದ ಮಾಡರ್ನ್ ಸೈನ್ಸ್. ಇಟ್ ಇಸ್ ಮೋರ್ ದೆನ್ ದ ಮಾಡರ್ನ್ ಸೈನ್ಸ್. ಎಷ್ಟೋ ಮಾಡರ್ನ್ ಸೈನ್ಸ್ ಬಿಲೀವ್ ಮಾಡಕ್ ಆಗದೆ ಇರುವಂತ ವಿಚಾರಗಳು ನಮ್ಗೆ ಯೋಗದಲ್ಲಿ ಇವೆ. ಸೊ ಆ ರೀತಿಯಾದಂತ ವಿಚಾರಗಳು ಕೂಡ ಬರುತ್ತೆ. ಅದರಿಂದ ಎಷ್ಟೋ ಲಾಭಗಳು ಇವೆ ಯೋಗದಲ್ಲಿ. ಸೊ ಹಾಗಾಗಿ this is a complete pure science where it is from the ancient days, where it is also equivalent to the as old as Vedas. So ವೇದಗಳ ಎಷ್ಟು ಹಳೆಯದ್ದೋ ಅಷ್ಟೇ ಹಳೆಯದ್ದು ಯೋಗ ಕೂಡ ಅಂತ ಹೇಳಬಹುದು. ಅದಾದ ನಂತರ ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಅದರಲ್ಲೂ ಕೂಡ ನಮ್ಗೆ ಕೆಲವು ಅಂಶಗಳು ನಮ್ಗೆ ಯೋಗದ ಬಗ್ಗೆ ಸಿಗ್ತಾ ಹೋಗುತ್ತೆ. ಅಂದ್ರೆ ಆ ಕಾಲದಲ್ಲೂ ಕೂಡ ಯೋಗಾಭ್ಯಾಸಗಳನ್ನ ಮಾಡ್ತಾ ಇದ್ರು, ಯೋಗದ ಮಹತ್ವಗಳನ್ನ ತಿಳಿಸ್ತಾ ಇದ್ರು, ಅದನ್ನ ಅಭ್ಯಾಸದಲ್ಲಿ ಇಟ್ಕೊಂಡಿದ್ರು ದಿನನಿತ್ಯ ಜೀವನದಲ್ಲಿ ಅನ್ನುವಂಥದ್ದು ವಿಚಾರವಾಗಿ. ಮನಃ ಪ್ರಶಮನೋಪಾಯ ಇತಿ ಯೋಗ ಅಂತ ಹೇಳಿ ರಾಮಾಯಣದಲ್ಲಿ ನಮ್ಗೆ ಉಲ್ಲೇಖ ಸಿಗುತ್ತೆ. ಯೋಗ ಕರ್ಮಸು ಕೌಶಲಂ ಅಂತ ಅನ್ನುವಂತಹ ಉಲ್ಲೇಖಗಳು ನಮ್ಗೆ ಭಗವದ್ಗೀತೆಯಲ್ಲಿ ಸಿಗ್ತಾ ಬರುತ್ತೆ. ಹಾಗೆ ಪತಂಜಲಿ ಮಹರ್ಷಿಗಳೇ ಒಂದು ಗ್ರಂಥವನ್ನ, ಯೋಗಕ್ಕೆ ಅಂತಾನೆ ಮಾಡಿರುವಂತಹ ಒಂದು ಪುಸ್ತಕವನ್ನ ಅಥವಾ ಗ್ರಂಥವನ್ನ ನಮ್ಗೆ ಪ್ರೆಸೆಂಟ್ ಮಾಡ್ತಾರೆ ಈ ಒಂದು ಪ್ರಪಂಚಕ್ಕೆ. ಅದನ್ನೇ ಯೋಗ ಸೂತ್ರ ಅಂತ ಹೇಳುವಂಥದ್ದು. 196 ಯೋಗ ಸೂತ್ರಾಸ್ ಇದೆ ಅಂತ ಕೆಲವೊಂದು ಗ್ರಂಥಗಳಲ್ಲಿ ಅಥವಾ ಪುಸ್ತಕಗಳಲ್ಲಿ ಉಲ್ಲೇಖ ಸಿಗುತ್ತೆ. ಕೆಲವೊಂದಷ್ಟು ಗ್ರಂಥಗಳಲ್ಲಿ 195 ಯೋಗ ಸೂತ್ರಾಸ್ ಅನ್ನುವಂಥದ್ದು ಸಿಗ್ತಾ ಬರುತ್ತೆ. ಸೊ ಅದಕ್ಕೆ ಇನ್ನೊಂದ್ಸಲಿ ಡಿಸ್ಕಷನ್ ಮಾಡನಂತೆ. ಆದ್ರೆ ಈ 195 ಯೋಗ ಸೂತ್ರಗಳು ಏನ್ ಹೇಳ್ತಾರೆ, ಸೊ ಈ 195 ಸೂತ್ರಗಳನ್ನ ನಾವು ಕಲಿಬೇಕಾ, ಅದ್ರ ಬಗ್ಗೆ ನಾವು ತಿಳ್ಕೊಬೇಕಾ? ಖಂಡಿತವಾಗಿ ಹೌದು, ತಿಳ್ಕೊಳ್ಳೇಬೇಕು. ಆದ್ರೆ ಬಿಗಿನರ್ಸ್ ಆಗಿ ಪ್ರಾರಂಭದನ್ನ ನಾವು ಹಂತದಲ್ಲಿ ಹೋಗ್ತಾ ಇರುವಂತವ್ರಾಗ್ಲಿ ಅದನ್ನ ಮಾಡೋದು ಸ್ವಲ್ಪ ಕಷ್ಟ ಆಗತ್ತೆ, ಇಲ್ಲ ಅಂತಲ್ಲ. ಆದ್ರೆ ಮಾಡಿದ್ರೆ ಏನು ಕೂಡ ಅಸಾಧ್ಯ ಅನ್ನುವಂಥದ್ದಿಲ್ಲ, ಎಲ್ಲವೂ ಕೂಡ ಸಾಧ್ಯ. ಸೊ ಈ ಒಂದು ಪತಂಜಲಿ ಮಹರ್ಷಿಗಳು ಒಂದು ಸಮರೈಸ್ಡ್ ಆಗಿ ನಾವು ಈ ಅಷ್ಟಾಂಗ ಮಾರ್ಗವನ್ನ ನಾವು ಫಾಲೋ ಮಾಡಿದ್ರೆ ಇಟ್ ಇಸ್ ದ ಬೆಸ್ಟ್ ಪಾತ್ ಅಂತ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಈ ಅಷ್ಟಾಂಗ ಯೋಗದಲ್ಲಿ ಮೊದಲನೇದಾಗಿ ಬರುವಂತದ್ದು ಯಮ. ವಾಟ್ ಇಸ್ ದಿಸ್ ಯಮ? ಯಮ ಅಂದ್ರೆ ಏನು? ಸೊ ಮೊದಲನೇದಾಗಿ ಜೀವನದಲ್ಲಿ ನಾವು ಡೂಸ್ ಅಂಡ್ ಡೋನ್ಸ್ ಅಂತ ಹೇಳ್ತೀವಿ ಅಲ್ವಾ, ಡೋನ್ಸ್ ಅಂಡ್ ಡೂಸ್ ಅಂತ. ಸೊ ಇಲ್ಲಿ ಯಮ ಅಂದಿದ ತಕ್ಷಣ ನಮ್ಗೆ ಫಸ್ಟ್ ಬರೋದು ಯಮಧರ್ಮರಾಜ, ಅದೇ ಒಂದು ಅರ್ಥ. ಆದ್ರೆ ಇಲ್ಲಿ ಬರುವಂತದ್ದು ಅದಲ್ಲ ಅರ್ಥ. ಆದ್ರೆ ಇಲ್ಲಿ ಡೋನ್ಸ್ ಅಂದ್ರೆ ನಾವು ಜೀವನದಲ್ಲಿ ಏನನ್ನ ಮಾಡಬಾರ್ದು ಅನ್ನುವಂಥದ್ದನ್ನ ಅದನ್ನ ಪಾಸಿಟಿವ್ ಮೆಥಡ್ ಅಲ್ಲಿ ಅಥವಾ ಟರ್ಮಿನಾಲಜೀಸ್ ಅಲ್ಲಿ ಹೇಳಿರುವಂತದ್ದು ಅದು ಪತಂಜಲಿ ಮಹರ್ಷಿಗಳು. ಯಾವತ್ತಿಗೂ ಕೂಡ ನೆಗೆಟಿವ್ ಟರ್ಮಿನಾಲಜೀಸ್ ಅನ್ನ ಕೂಡ ಬಳಸಬಾರದು ಅನ್ನುವಂಥದ್ದು. ಸೊ ಅದನ್ನ ಯಾವಾಗ್ಲೂ ಪಾಸಿಟಿವ್ ಟರ್ಮಿನಾಲಜೀಸ್ ಅಲ್ಲಿ ಬಳಸ್ಬೇಕು ಅನ್ನುವಂಥದ್ದನ್ನ ಹೇಳಲಾಗುತ್ತೆ. ಸೊ ಇಲ್ಲಿ ಯಮದಲ್ಲಿ 5 ವಿಚಾರಗಳು ಬರುತ್ತೆ. ಯಮ ಪಂಚಕಾಸ್ ಅಂತ ಹೇಳ್ತೇವೆ. ಸತ್ಯ, ಅಹಿಂಸ, ಆಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ ಅಂತ ಹೇಳ್ತೀವಿ. ಸತ್ಯ, ಅಹಿಂಸ, ಆಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ. SAAAB. ಸಬ್. ಸೊ ಸಬ್ ಅಂದ್ರೆ ಸೊ ಹಿಂದಿಯಲ್ಲಿ ಎಲ್ಲವೂ ಅಂತ ಅಲ್ವಾ. ಸೊ ಹಾಗಾಗಿ ಸೊ ಸಂಪೂರ್ಣವಾಗಿ ಇದನ್ನ ನಾವು ಅರ್ಥೈಸ್ಕೋಬೇಕು. ಯಾವ ರೀತಿಯಲ್ಲಿ ಅರ್ಥೈಸ್ಕೋಬೇಕು? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿಯವರೆಗೂ ಹೇಗೆ ಹಂತ ಹಂತವಾಗಿ ಹೋಗ್ಬೇಕು, ಅದನ್ನ ಹೇಗೆ ನಮ್ಗೆ ಲಾಭಗಳಾಗತ್ತೆ ಅನ್ನುವಂಥದ್ದು. when we talk about the advantages, there is n number of advantages in the Ashtanga Yoga. So Ashtanga Yoga itself is the base for any yoga practitioners or being a human. ಒಬ್ಬ ಮನುಷ್ಯನಿಗೆ ಈ ವಿಚಾರಗಳು ತನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿರುವಂತಹ ವಿಚಾರಗಳು ಇವು. ಸೊ ಇಂಥದ್ರಲ್ಲಿ ಲಾಭ ಇಲ್ಲ ಅನ್ನೋ ಹಾಗೆ ಇಲ್ಲ, ಎಲ್ಲವೂ ಕೂಡ ನಮ್ಗೆ ಲಾಭದಾಯಕವಾಗಿರುವಂತದ್ದೇ ನಮ್ಗೆ ಇದರಲ್ಲಿ ಸಿಗುವಂತದ್ದು. ಮುಖ್ಯವಾಗಿ ಮೊದಲನೇದಾದ ಹೇಳಿದ ಹಾಗೆ ಸತ್ಯ, ಅಹಿಂಸ, ಆಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ. ಸತ್ಯ ಅಂದ್ರೆ ದ ಟ್ರೂತ್, ಅಹಿಂಸ ದ ನಾನ್ ವೈಲೆನ್ಸ್, ಸತ್ಯ, ಅಹಿಂಸ, ಆಸ್ತೇಯ. ಆಸ್ತೇಯ ಅಂದ್ರೆ ನಾನ್ ಸ್ಟೀಲಿಂಗ್, ಅಪರಿಗ್ರಹ ನಾನ್ ಪೊಸೆಸಿವ್ನೆಸ್, ಬ್ರಹ್ಮಚರ್ಯ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಎಷ್ಟೋ ಜನ ಬ್ರಹ್ಮಚರ್ಯ ಅಂದಿದ ತಕ್ಷಣ ಮದ್ವೆ ಆಗದೆ ಇರುವಂತದ್ದನ್ನೇ ಬ್ರಹ್ಮಚರ್ಯ ಅಂತ ಹೇಳ್ತಾರೆ ಅಂತ. ನಥಿಂಗ್ ಲೈಕ್ ದಟ್.
ಸೊ ಬ್ರಹ್ಮಚರ್ಯ ಅಂದ್ರೆ ಇನ್ ಅ ಸಿಂಪಲ್ ವರ್ಡ್ಸ್ ಅಲ್ಲಿ ದ ಪರ್ಸನ್ ಹೂ ಕೀಪ್ ಅಪ್ಸ್ ದ ಪ್ರಾಮಿಸಸ್. ಒಂದು ಪ್ರಮಾಣವನ್ನ ಮಾಡಿದಾಗ ಅದನ್ನ ಚಾಚೂ ತಪ್ಪದೆ ತನ್ನ ಜೀವನ ಪರ್ಯಂತ ಅದನ್ನ ಫಾಲೋ ಮಾಡುವಂತದ್ದನ್ನೇ ನಾವು ಬ್ರಹ್ಮಚರ್ಯ ಅಂತ ಹೇಳ್ತೇವೆ. ಅದು ಕಾಯ ವಾಚ ಮನಸ. ಕಾಯ ವಾಚ ಮನಸ ಅದನ್ನ ಫಾಲೋ ಮಾಡ್ಬೇಕು ಕಾಯಕ ರೂಪದಲ್ಲಿ ಆನ್ ವರ್ಕ್. ಕಾಯ ಅಂದ್ರೆ ಬಾಡಿನೂ ಆಗುತ್ತೆ, ದ ವರ್ಕ್ ಕೆಲಸ ಅಂತ ಕೂಡ ಆಗುತ್ತೆ. ವಾಚ ದ ವರ್ಡ್ಸ್, ದ ಸ್ಪೀಚ್, ವಾಟ್ ವಿ ಟಾಕ್ ಆರ್ ವಾಟ್ ವಿ ಹಿಯರ್. ಮನಸ ಥ್ರೂ ಮೈಂಡ್. ಸೊ ಈ ಮೂರೂ ವಿಧಗಳಲ್ಲಿ ಇವುಗಳನ್ನ ನಾವು ಫಾಲೋ ಮಾಡ್ಬೇಕು ಅನ್ನುವಂಥದ್ದು ಬರುತ್ತೆ. ಸೊ ಮೊದಲನೇದಾಗಿ ನಾವು ಇವುಗಳನ್ನೇ ನಾವು ಸರಿಯಾದ ರೀತಿಯಲ್ಲಿ ಫಾಲೋ ಮಾಡಿಲ್ಲ ಅಂದ್ರೆ ಮುಂದಕ್ಕೆ ಏನು ಮಾಡಿದ್ರು ಕೂಡ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಸೊ ಮೊದಲನೇದಾಗಿ ನಾವು ಯಮ ಪಂಚಕಗಳನ್ನ ನಾವು ಮಾಡ್ತಾ ಹೋಗ್ಬೇಕು, ಅಭ್ಯಾಸದಲ್ಲಿ ಇಟ್ಕೋಬೇಕು, ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಇದಾದ ನಂತರ ನಿಯಮ ಪಂಚಕಾಸ್. ನಿಯಮದಲ್ಲಿ ಕೂಡ 5 ಸ್ಟೇಜಸ್ ಬರುತ್ತೆ. ನಿಯಮ ಪಂಚಕಾಸ್ ಅಂತ ಹೇಳ್ತಾರೆ. ವಾಟ್ ಇಸ್ ದಿಸ್ ನಿಯಮ ಪಂಚಕಾಸ್? ಶೌಚ, ಸಂತೋಷ, ತಪಸ್, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಶೌಚ ಅಂದ್ರೆ ಕ್ಲೀನ್ಲಿನೆಸ್, ಸಂತೋಷ ಅಂದ್ರೆ ಹ್ಯಾಪಿನೆಸ್, ದ ಕಂಟೆಂಟ್ಮೆಂಟ್ ಇನ್ ದ ಹ್ಯಾಪಿನೆಸ್. ಆ ಒಂದು ಸಂತೋಷದಲ್ಲಿ ತೃಪ್ತಿ ಅನ್ನುವಂಥದ್ದು ಇರಬೇಕು. ಸೊ ಅದನ್ನ ನಾವು ಕಂಟೆಂಟ್ಮೆಂಟ್ ಇನ್ ದ ಹ್ಯಾಪಿನೆಸ್ ಅಂತ ಹೇಳ್ತೇವೆ. ಶೌಚ, ಸಂತೋಷ, ತಪಸ್. ತಪಸ್ ಅಂದ್ರೆ ಏನು? ಸಾಮಾನ್ಯವಾಗಿ ತಪಸ್ ಅಂದಿದ ತಕ್ಷಣ ನಮ್ಗೆ ಬರುವಂತದ್ದು ಮೆಡಿಟೇಷನ್ ಇರ್ಬೋದಾ ಅಂತ ಹೇಳ್ತಾರೆ ಎಷ್ಟೋ ಜನ, ಅಲ್ವಾ? ಸೊ ನಿಮ್ಮ ಪ್ರಕಾರ ಏನು ತಪಸ್ ಅಂದ್ರೆ? ಏನ್ ಅನ್ಸುತ್ತೆ ತಪಸ್ ಅಂದ್ರೆ? ಯಾರಾದ್ರೂ ಹೇಳ್ಬೋದು ಇರೋವಂಥವ್ರು, ಯಾಕಂದ್ರೆ ನಾನು ಒಬ್ನೇ ಮಾತಾಡೋದ್ರಿಂದ ಅದು ಚೆನ್ನಾಗ್ ಅನ್ಸಲ್ಲ. ಜಗತ್ತಿನ ಎಲ್ಲ ಒಂದು ಸಂಪರ್ಕದಿಂದ ಒಂದೇ ಕೇಂದ್ರೀಕೃತವಾಗಿರೋದು, ಮನಸ್ಸನ್ನ ಕೇಂದ್ರೀಕೃತಗೊಳಿಸೋದು. ಓಕೆ, ಅದಕ್ಕೆ ನಾವು ಧಾರಣ ಅಂತ ಹೇಳ್ತೀವಿ. ಸೊ ಅಷ್ಟಾಂಗ ಯೋಗದಲ್ಲಿ ಕೇಂದ್ರೀಕೃತಗೊಳಿಸುವಂತದ್ದು, ಅದನ್ನ ಎಲ್ಲಾ ರೆಡಿ ಮಾಡ್ಕೊಂಡು ಅದನ್ನ ಮಾಡುವಂತದನ್ನ ಧಾರಣ ಅಂತ ಹೇಳ್ತೀವಿ. ಧಾರಣ ಅನ್ನೋಂಥದ್ದಿದೆ. ತಪಸ್ ಅಂದ್ರೆ ಮೆಡಿಟೇಷನ್. ಮೆಡಿಟೇಷನ್ ಅನ್ನೋದಕ್ಕೆ ಧ್ಯಾನ ಅನ್ನುವಂಥದ್ದು ಅಷ್ಟಾಂಗ ಯೋಗದಲ್ಲಿದೆ ಅಲ್ವಾ? ಸೊ ಹಾಗಿದ್ರೆ ಮತ್ತೆ ಇಲ್ಲಿ ತಪಸ್ ಅಂದ್ರೆ ಏನು ಅರ್ಥ? ಧ್ಯಾನ ಅಂದ್ರೆ ಮೈಂಡ್ ರಿಲ್ಯಾಕ್ಸ್ ಮೆಡಿಟೇಷನ್ ಮಾಡೋದು ಅಲ್ಲ. ಧ್ಯಾನ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಅಂತ ಹೇಳಾಗಿದೆ. 7ನೇ ಅಂಗ ಯಾವುದು? ಧ್ಯಾನನೇ. ಸೊ ಇಲ್ಲಿ ಮತ್ತೆ ನಾವು ನಿಯಮ ಪಂಚಕಗಳಲ್ಲಿ 5 ವಿಧಗಳು ಬರುತ್ತೆ. ಅದರಲ್ಲಿ ತಪಸ್ ಅಂತ ಹೇಳ್ತಾ ಇದ್ವಿ. ತಪಸ್ಸಿಗೂ ಧಾರಣಕ್ಕೂ ಧ್ಯಾನಕ್ಕೂ ಏನು ವ್ಯತ್ಯಾಸ ಮತ್ತೆ? ಹೇಳಿ, ಏನನ್ಸುತ್ತೆ ತಪಸ್ ಅಂದ್ರೆ? ಓಕೆ, ಇನ್ನ ಸಿಂಪಲ್ ಆಗಿ ಹೇಳ್ತೀನಿ, ಯಾಕೆಂದ್ರೆ ಎಷ್ಟೋ ಜನಕ್ಕೆ ಇನ್ನ ಡೌಟ್ ಇರುತ್ತೆ. ಹೌದಲ್ವಾ, ಏನು ತಪಸ್ ಅಂದ್ರೆ ಏನು? ಮತ್ತೆ ತಪಸ್ ಅಂದ್ರೆ ಏನು? ಪರ್ವತಗಳಲ್ಲಿ ಅಥವಾ ಹಿಮಾಲಯಗಳಲ್ಲಿ ಬೆಟ್ಟಕ್ಕೆ ಹೋಗಿ ಧ್ಯಾನಕ್ಕೆ ಕುತ್ಕೊಳ್ಳುವಂತದ್ದನ್ನೇ ತಪಸ್ಸು ಅಂತ ನಾವು ಅನ್ಕೊಂಡಿರುವಂತದ್ದು ಅಲ್ವಾ? ಸಹಜವಾಗಿ ಸಾಮಾನ್ಯವಾಗಿ ನೋಡ್ದಂತವ್ರು ಅದನ್ನೇ ಅನ್ಕೊಳ್ಳುವಂಥದ್ದು. ಆದ್ರೆ ತಪಸ್ ಅನ್ನೋದಕ್ಕೆ ತುಂಬಾನೇ ಸಿಂಪಲ್ ಅಂಡ್ ಜನರಲ್ ಟರ್ಮಿನಾಲಜಿಯಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. It is a preparation. It is a preparation to reach the goal. It is a preparation ಅಂತ ನಾವು ಹೇಳ್ಬೋದು. ಅಂದ್ರೆ ಹೇಗೆ ಅಂತ ಹೇಳ್ತೇನೆ. ಮೊದಲನೇದಾಗಿ ತಪಸ್ಸಿಗೆ ಏನಕ್ಕೆ ಮಾಡ್ತಾರೆ? ನಾವು ಸುಮಾರು ಫಿಲಂಗಳು ನೋಡಿರ್ತೇವೆ ಅಲ್ವಾ? ತಪಸ್ಸನ್ನ ಯಾಕೆ ಮಾಡ್ತಾರೆ ಅಂದ್ರೆ ಯಾವುದೋ ಒಂದು ವರವನ್ನ ಪಡ್ಕೋಬೇಕು, ಆ ವರವನ್ನ ಪಡ್ಕೊಳ್ಳೋಕೆ ಕಠಿಣವಾದಂತ ತಪಸ್ಸನ್ನ ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಅಂದ್ರೆ ಅವರು ಧ್ಯಾನದ ಸ್ಥಿತಿಗೆ ಹೋಗಿ ಕುತ್ಕೊಳ್ತಾರೆ, ಪದ್ಮಾಸನನೋ ಯಾವ್ದೋ ಒಂದು ಆಸನದಲ್ಲಿ ಕುತ್ಕೊಳ್ತಾರೆ ಅಂತ ಅನ್ಕೊಳ್ಳಿ. ಅವರು ಯಾವ್ದೋ ತಪಸ್ಸಿಗೆ ಆ ವರವನ್ನ ಪಡೆದು ಬಿಡ್ತಾರೆ ಅಂತ ಹೇಳ್ಬಿಟ್ಟು ಕೆಲವ್ರು ಏನ್ ಮಾಡ್ತಾರೆ, ಅದನ್ನ ಡಿಸ್ಟರ್ಬ್ ಮಾಡ್ಲಿಕ್ಕೆ ಪ್ರಯತ್ನಿಸ್ತಾರೆ. ಲೈಕ್ ನೀವು ನೋಡಿರ್ಬೋದು, ಹಾಡುಗಳು ಹಾಕೋದಂತೆ, ಜೋರ್ ಮಳೆ, ಗಾಳಿ, ಬಿಸಿಲು ಎಲ್ಲ ಬರುತ್ತೆ. ಸೊ ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಅ ಡಿಸ್ಟ್ರಾಕ್ಷನ್ಸ್. ಸೊ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಆ ಒಂದು ಡಿಸ್ಟ್ರಾಕ್ಷನ್ಸ್ ಇರುತ್ತೆ. ಆ ಡಿಸ್ಟ್ರಾಕ್ಷನ್ಸ್ ಆಗದೆ ಇರೋ ಹಾಗೆ ನಾವು ನಮ್ಮನ್ನ ನಾವು ತೊಡಗಿಸ್ಕೊಳ್ತೀವಲ್ವಾ, ಅದನ್ನ ನಾವು ತಪಸ್ ಅಂತ ಹೇಳ್ತೀವಿ. ದ ಪ್ರಿಪರೇಷನ್ಸ್, ನಾವ್ ಏನ್ ಪ್ರಿಪೇರ್ ಮಾಡ್ಕೋತಾ ಇದೀವಲ್ವಾ, ದಟ್ ಪ್ರಿಪರೇಷನ್ ಪ್ರಾಸೆಸ್ ಇಸ್ ನಥಿಂಗ್ ಬಟ್ ದ ತಪಸ್. ಎಷ್ಟೇ ಕಠಿಣವಾದಂಥದ್ದು ಬರ್ಲಿ ನಾನು ಅದನ್ನ ಬಿಡೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ನಾವು ನಿಂತ್ಕೊಳ್ಳಿಕ್ಕೆ ಹೋಗ್ತೀವಿ ಅಲ್ವಾ. ಸೊ ಆ ಒಂದು
ಪ್ರಿಪರೇಷನ್ ಅನ್ನ ನಾವೇನಂತ ಹೇಳ್ತೀವಿ? ತಪಸ್ ಅಂತ ಹೇಳ್ತೀವಿ. ಸೊ ತಪಸ್ಸಿನ ಒಳಗೆ ಧಾರಣ ಅಂದ್ರೆ ನಮ್ಮ ಮನಸ್ಸು ಆ ಒಂದು ವರವನ್ನ ಪಡ್ಕೋಬೇಕು ಅನ್ನೋದ್ರ ಕಡೆಗೆ ಮಾತ್ರ ಇರುತ್ತೆ. ಏನು ಗುರಿ ನಮ್ದು ಆ ವರವನ್ನ ಪಡ್ಕೋಬೇಕು ಅನ್ನೋದಕ್ಕೆ ಮಾತ್ರ ಗುರಿ ಇರುತ್ತೆ. ಅದನ್ನ ನಾವು ಧಾರಣ ಅಂತ ಹೇಳ್ತೀವಿ. ಯಾಕಂದ್ರೆ ಮತ್ತೆ ಆ ವರ ಪಡ್ಕೊಳ್ಳೋವಾಗ ಮತ್ತೆ ಇನ್ನೊಂದೇನೋ ತಗೋಬಹುದು, ಇನ್ನೊಂದೇನೋ ವರ ಕೇಳ್ಬೋದು ಅನ್ನೋ ವಿಚಾರಗಳು ಬರುತ್ತೆ ಅಲ್ವಾ? ಅದು ಬೇಡದೇ ಇರೋ ಹಾಗೆ ತಡೆಗಟ್ಟಿದಿ ಒಂದೇ ವಿಚಾರವನ್ನ ಫೋಕಸ್ ಮಾಡೋದನ್ನ ಧಾರಣ ಅಂತ ಹೇಳ್ತೀವಿ. ಸೊ ಅಲ್ಲಿ ಧಾರಣ ಸ್ಥಿತಿ. ತಪಸ್ ಅಂದ್ರೆ ಪ್ರಿಪರೇಷನ್ ಮಾಡ್ಕೊಳ್ಳೋದು. ಎಲ್ಲೋ ತಪಸ್ ಮಾಡುವಾಗ ಭಂಗ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅವ್ರ ಏನ್ ಮಾಡ್ತಾರೆ? ಕಠಿಣವಾದದ್ದು, ಒಂದು ಕಾಲ ಮೇಲೆ ನಾನು ನಿಂತ್ಕೊಂಡು ತಪಸ್ಸನ್ನ ಮಾಡ್ತೀನಿ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಆ ಒಂದು ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಳ್ಳೋದಕ್ಕೆ ನಾವು ತಪಸ್ ಅಂತ ಹೇಳುವಂಥದ್ದು ಇಲ್ಲಿ. ಸೊ ಇಟ್ ಇಸ್ ಅ ಪ್ರಿಪರೇಷನ್ ಟು ರೀಚ್ ಅವರ್ ಗೋಲ್. ಸೊ ಆ ಗೋಲ್ ನಲ್ಲಿ ಏನಿರುತ್ತೆ? ನಮ್ಗೆ ಧಾರಣ ಇರುತ್ತೆ, ಫೋಕಸ್ಡ್, ಒಂದೇ ಕಾನ್ಸಂಟ್ರೇಷನ್ ಇರಬೇಕು. ಅದನ್ನ ಧಾರಣ ಅಂತ ಹೇಳುವಂಥದ್ದು. ದೆನ್ ಧ್ಯಾನ ಅಂದ್ರೆ ಆ ಒಂದು ಫೋಕಸ್ಡ್ ಆಗಿರುವಂತಹ ವಿಚಾರದಲ್ಲಿ ಸಂಪೂರ್ಣವಾಗಿ ಮರ್ಜ್ ಆಗುವಂಥದ್ದು, ಅದರಲ್ಲೇ ಸಂಪೂರ್ಣವಾಗಿ ಅಂದ್ರೆ ಮರ್ಜ್ ಆಗಿ ಇರುವಂತದ್ದನ್ನ ನಾವು ಏನಂತ ಹೇಳ್ತೀವಿ? ಧ್ಯಾನ ಸ್ಥಿತಿಗೆ ಹೋಗುವಂಥದ್ದು. ಅದು ತನ್ನಷ್ಟಕ್ಕೆ ತಾನೇ ಆಗುವಂಥದ್ದು, ಧ್ಯಾನ ಮಾಡುವಂಥದ್ದು ಅಲ್ವೇ ಅಲ್ಲ. ಧ್ಯಾನ ತನ್ನಷ್ಟಕ್ಕೆ ತಾನೇ ಆಗುವಂತಹ ವಿಚಾರಗಳು. ಓಕೆನಾ? ಸೊ ಅದು ಇಲ್ಲಿ ಅಂತರಂಗ ಯೋಗ ಮತ್ತು ಬಹಿರಂಗ ಯೋಗ ಅಂತ ಹೇಳ್ತೀವಿ. ಅದಕ್ಕೆ ಬಹಿರಂಗ ಯೋಗ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಇವುಗಳನ್ನ ನಾವು ಬಹಿರಂಗ ಯೋಗ ಅಂತ ಹೇಳ್ತೇವೆ. ಆದ್ರೆ ಇಲ್ಲಿ ಪ್ರತ್ಯಾಹಾರಕ್ಕೆ ನಾವು ಇಟ್ಸ್ ಅ ಬ್ರಿಡ್ಜ್ ಅಂತ ಕೂಡ ಹೇಳ್ತೀವಿ. ಅದು ಏನಕ್ಕೆ ಅನ್ನೋದನ್ನ ನಾನು ಮತ್ತೆ ಹೇಳ್ತೇನೆ. ಧಾರಣ, ಧ್ಯಾನ, ಸಮಾಧಿ ಇದು ಅಂತರಂಗ ಯೋಗಕ್ಕೆ ಸಂಬಂಧಪಟ್ಟಿರುವಂತದ್ದು, ಆಂತರಿಕವಾಗಿ ಮಾಡುವಂತಹ ಸಂಬಂಧಪಟ್ಟಿರುವಂತದ್ದು ಅಂತ. ಸೊ ಈಗ ತಪಸ್ ಅಂದ್ರೆ ಏನು ಅನ್ನೋದು ನಿಮ್ಗೆ ಗೊತ್ತಾಗಿದೆ. ಇಟ್ ಈಸ್ ಅ ಪ್ರಿಪರೇಷನ್ ಟು ರೀಚ್ ದ ಗೋಲ್. ಸೊ ಶೌಚ, ಸಂತೋಷ, ತಪಸ್, ಸ್ವಾಧ್ಯಾಯ, ಸ್ವ ಅಧ್ಯಾಯ, ನಮ್ಮ ಒಂದು ವಿಚಾರಗಳನ್ನ ಕಾಯ, ವಾಚ, ಮನಸ್ಸ ನಾವು ಅನಲೈಸ್ ಮಾಡುವಂಥದ್ದನ್ನ ಸ್ವಾಧ್ಯಾಯ ಅಂತ ಹೇಳ್ತೇವೆ. ಸೊ ಸ್ವಾಧ್ಯಾಯ ಆದ್ಮೇಲೆ ಈಶ್ವರ ಪ್ರಣಿಧಾನ್. ಈಶ್ವರ ಪ್ರಣಿಧಾನ್ ಅಂದ್ರೆ ಏನು? ಸಂಪೂರ್ಣವಾಗಿ ಆ ಭಗವಂತನಲ್ಲಿ ನಮ್ಮನ್ನ ನಾವು ಶರಣಾಗುವಂಥದ್ದು ಅಂತ ಕೂಡ ಹೇಳ್ತಾರೆ. ನಾ ಏನ್ ಹೇಳ್ತಾನೆ? ಇಟ್ ಇಸ್ ಅ ಸರೆಂಡರಿಂಗ್ ಟು ರೀಚ್ ಅವರ್ ಗೋಲ್, ಅ ಕಂಪ್ಲೀಟ್ ಸರೆಂಡರಿಂಗ್ ಟು ಅವರ್ ಸೆಲ್ಫ್ ಟು ದ ಗೋಲ್ ಅಂತ ಹೇಳ್ಬೇಕು. ಯಾಕೆಂದ್ರೆ ನಾವು ಮಾಡುವಂತ ಕೆಲಸ ನಮ್ಮ ಜೀವನದಲ್ಲಿ, ದಿನನಿತ್ಯ ಜೀವನದಲ್ಲಿ, ಎಷ್ಟೋ ದೊಡ್ಡ ದೊಡ್ಡ ವಿಚಾರಗಳು ಬೇಡ, ದಿನನಿತ್ಯದ ಜೀವನಗಳಲ್ಲಿ ನಾವು ಇವುಗಳನ್ನ ಇಂಪ್ಲಿಮೆಂಟ್ ಮಾಡ್ಕೋಬೇಕು. am I cleansed through my work? ನಾನು ಮಾಡುವಂತಹ ಕೆಲಸದಲ್ಲಿ ನಾನು ಕ್ಲೀನ್ ಆಗಿದ್ದೀನ? ಶೌಚ, ನಾನು ಮಾಡುವಂತಹ ಮಾತಿನಲ್ಲಿ, ಆಡುವಂತ ಮಾತಿನಲ್ಲಿ ಶುದ್ಧತೆ ಇದೆಯಾ? ನಾನು ಮಾಡುವಂತ ವಿಚಾರಗಳಲ್ಲಿ ಶುದ್ಧತೆ ಇದೆಯಾ? ಇರಬೇಕು. ಈಗ ಎಷ್ಟೋ ಪರ್ಸೆಂಟೇಜ್ ತುಂಬಾ ಕಮ್ಮಿ ಇದೆ. ಅದನ್ನ ನಾವು ಬೆಳೆಸ್ಕೊಳ್ತಾ ಹೋಗ್ಬೇಕು. ಇವುಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗ್ಬೇಕು. ಶೌಚ, ಸಂತೋಷ, ತಪಸ್, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ್, ಇವುಗಳನ್ನ ಮಾಡ್ಲೇಬೇಕು ಜೀವನದಲ್ಲಿ. ಸೊ ಇದರಿಂದ ಪ್ರತಿ ಒಂದು ಕೆಲಸದಲ್ಲೂ ಕೂಡ ನಮಗೆ ಲಾಭಗಳಿದೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಇರುವಂತವ್ರು ಎಲ್ಲರೂ ಕೂಡ ಒಂದು ಆಸನ ಅಥವಾ ಪ್ರಾಣಾಯಾಮವನ್ನ ಮಾಡಿರ್ತೀರ ಅಲ್ವಾ? ಸೊ ಈಗ ಆಸನ ಪ್ರಾಣಾಯಾಮವನ್ನ ಮಾಡ್ಬೇಕು ಅಂದ್ರೆ ಈ ಯಮ ನಿಯಮಗಳು ಹೇಗೆ ಇಲ್ಲಿ ಹೆಲ್ಪ್ ಆಗುತ್ತೆ ನಮ್ಗೆ? ಒಂದು ಆಸನ ಮಾಡ್ಬೇಕು ಅಂದ್ರೆ ಹೇಗೆ ವರ್ಕ್ ಆಗುತ್ತೆ? ಮೊದಲನೇದಾಗಿ ಯಮ ಪಂಚಕಾಸ್ ಏನು? ಸತ್ಯ. ಸೊ ಸತ್ಯ ಅಂದ್ರೆ ಏನು? ದ ಟ್ರೂತ್ ಅಲ್ವಾ? ಒಂದು ಅರ್ಧ ಕಟಿ ಚಕ್ರಾಸನ ಅಂದ್ರೆ ಹೀಗೆ ಇರ್ಬೇಕು, ಅಥವಾ ತಾಡ ಆಸನ ಅಂದ್ರೆ ಹೀಗೆ ಇರ್ಬೇಕು ಅನ್ನೋದಿದೆ ಅಲ್ವಾ? ಇದೇ ರೀತಿಯಲ್ಲಿ ಮಾಡ್ಬೇಕು ಅನ್ನುವಂಥದ್ದು. ನಾನು ಪಾದಹಸ್ತಾಸನವನ್ನ ಮಾಡಿಸ್ಬಿಟ್ಟು ಅದನ್ನ ತಾಡಾಸನ ಅಂದ್ರೆ ಅದು ನಂಬ್ಲಿಕ್ಕಾಗತ್ತಾ? ಯಾರೋ ಹೊಸಬ್ರಿದ್ದಾರೆ ಅಂದ್ರೆ ಓ ಹೌದು ಇರಬಹುದು ಅಂತ ನಂಬುತ್ತಾರೆ. ಆದ್ರೆ ಆ ಸತ್ಯವನ್ನ ಕಾಯ, ವಾಚ, ಮನಸ ಅದನ್ನ ಅನಲೈಸ್ ಮಾಡಿದೀರಾ ನೀವು? ಅದರಿಂದ ಆಗ್ತಾ ಇದೆಯಾ ಲಾಭಗಳು ಅನ್ನೋದು ಟ್ರೂತ್. ವಿ ಶುಡ್ ಬಿ ಅವೇರ್ ಆಫ್ ದಟ್. ಸತ್ಯ. ಅಹಿಂಸಾ. ಅಹಿಂಸಾ ಅಂದ್ರೆ ನಾನ್ ವೈಲೆನ್ಸ್, ಹಿಂಸೆಯನ್ನ ಮಾಡಬಾರ್ದು. ಸೊ ನಾವು ನಮ್ಮ ಶರೀರಕ್ಕೆ ನಾವು ಹಿಂಸೆಯನ್ನ ಮಾಡುವಂತದ್ದಲ್ಲ ಅದನ್ನ. ಓಕೆನಾ? ಸೊ ಎಷ್ಟೋ ಜನ ಅಂತಾರೆ, ಓ ನಮ್ಮ ಬಾಡಿಗೆ ತುಂಬಾನೇ ಪೇನ್ ಬರುತ್ತೆ, ಸ್ಟ್ರೆಚಸ್ ಕೊಡ್ತೀವಿ, ಪ್ರೆಷರ್ಸ್ ಕೊಡ್ತೀವಿ, ಸೊ ಇಟ್ ಇಸ್ ಡಿಫಿಕಲ್ಟ್ ಅಂತ. ಸೊ ಅಲ್ಲಿ ಹಿಂಸೆ ಅಂದ್ರೆ ಯಾವುದಕ್ಕೆ ಹಿಂಸೆ ಮಾಡ್ತಾ ಇದೀವಿ? ಬೇಡದೇ ಇರುವಂತಹ ವಿಚಾರಗಳನ್ನ ತೆಗೆದು ಹಾಕಲಿಕ್ಕೆ
ನಾವು ಅಲ್ಲಿ ಎಳೆತ ಒತ್ತಡಗಳನ್ನ ಕೊಡ್ತಾ ಇದ್ದೇವೆ ಅಲ್ವಾ? ಸೊ ಹಾಗಾಗಿ ದೆನ್ ನೆಕ್ಸ್ಟ್ ಸತ್ಯ, ಅಹಿಂಸಾ, ಆಸ್ತೇಯ ಅಂದ್ರೆ ನಾನ್ ಸ್ಟೀಲಿಂಗ್, ಕಳ್ಳತನ ಮಾಡದೇ ಇರುವಂತದ್ದು. ಹೇಗೆ ಕಳ್ಳತನ ಮಾಡದೇ ಇರುವಂತದ್ದು? ಸೊ ಈಗ ನಾನೇನೋ ಒಂದು ಆಸನವನ್ನ ಮಾಡಿದ್ದೀನಿ ಅಂದ್ರೆ ಸೊ ಅದನ್ನ ನಾನೇ ಸ್ವತಃ ಮಾಡಿರೋಂಥದ್ದ? ಇಲ್ಲ, ಒಂದು ವಿಚಾರಗಳನ್ನ ನಾವು ತಿಳ್ಕೊಂಡಿರೋದ್ರಿಂದಾನೇ ನಾವು ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುವಂಥದ್ದು. ಇಟ್ ಮೈಟ್ ಬಿ ಥ್ರೂ ಅ ಗುರು ಆರ್ ಯೂಟ್ಯೂಬ್ ಆರ್ ಎನಿಥಿಂಗ್, ಇಟ್ ಮೈಟ್ ಬಿ ಎನಿ ಚಾನಲ್ಸ್, ಅಥವಾ ಎಲ್ಲೋ ನೋಡಿ ವಿಚಾರಗಳನ್ನ ತಿಳ್ಕೊಂಡಿದೀವಿ ಅಂದ್ರೆ ಆ ವಿಚಾರ ನಮ್ಮದಲ್ಲ, ಬೇರೆಯವರಿಂದ ನಾವು ಕಲ್ತಿರುವಂತದ್ದು ಅಂತಾನೆ ಬರುವಂತದ್ದು ಅಲ್ವಾ? ಸೊ ಆ ರೀತಿಯಾದಂತಹ ಒಂದು ಪ್ರಾಸೆಸ್ ಅನ್ನ ನಾವು ಇಲ್ಲಿ ಅಳವಡಿಸ್ಕೊತಾ ಇದೀವಾ? ಇಲ್ಲ. ಸೊ ಈಗ ಎಷ್ಟೋ ಜನ ಹೇಳ್ತಾರೆ, ನಾನು 108 ಸೂರ್ಯ ನಮಸ್ಕಾರ ಮಾಡ್ತೀನಿ, ನಾನು 1008 ಸೂರ್ಯ ನಮಸ್ಕಾರ ಮಾಡ್ತೀನಿ. ಎಸ್, ಅಫ್ ಕೋರ್ಸ್ ಇಟ್ ಇಸ್ ಡಿಪೆಂಡ್ಸ್ ಆನ್ ಈಚ್ ಇಂಡಿವಿಜುವಲ್ಸ್. ಹಾಗಂತ ಎಲ್ಲರೂ ಮಾಡ್ಲಿಕ್ಕಾಗತ್ತಾ? ಆಗೋದಿಲ್ಲ ಅಲ್ವಾ? ಸೊ ಆ ವಿಚಾರಗಳನ್ನ ನಾವು ಅರ್ಥಕೋಬೇಕು. ಸೊ ದೆನ್ ಅದೇ ರೀತಿ ಎಲ್ಲಾ ವಿಚಾರಗಳು ಯಮ ಪಂಚಕಗಳಿಗೆ, ನಿಯಮ ಪಂಚಕಗಳಿಗೆ ಈ ಒಂದು ಪ್ರತಿಯೊಂದು ಅಭ್ಯಾಸಗಳು ಕೂಡ ಇನ್ವಾಲ್ವ್ ಆಗುತ್ತೆ. ಸೊ ಹಾಗಾಗಿ ತುಂಬಾನೇ ಮುಖ್ಯವಾದಂಥದ್ದು ಯಮ ಮತ್ತು ನಿಯಮಗಳು. ಸೊ ಇವನ್ನ ಮೊದಲನೇದಾಗಿ ಬೀಯಿಂಗ್ ಯೋಗ ಪ್ರಾಕ್ಟೀಷನರ್ ಇವುಗಳನ್ನ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಕೇಳ್ಕೊತಾನೆ ಮೊದಲನೇದಾಗಿ. ಕಮಿಂಗ್ ಟು ಆಸನ. ಸೊ ಆಸನ ಅಂದ್ರೆ ಏನು? ಯಮ ಪಂಚಕ, ಯಮ, ನಿಯಮ, ಆಸನ, ಮೂರನೇ ಹಂತ ಆಸನ. ಮೊದಲನೇದಾಗಿ ಆಸನ ಅಂದ್ರೆ ಏನು ಅಂತ ತಿಳ್ಕೊಬೇಕು. ನಿಮ್ಮ ಪ್ರಕಾರ ಆಸನ ಅಂದ್ರೆ ಏನು? ಯಾರಾದ್ರೂ ಹೇಳುವಂತವ್ರು ಹೇಳ್ಬೋದು. Posture. ಓಕೆ, ಮತ್ತಿನ್ನೇನು? ಯಾವ ಪೋಸ್ಚರ್? ಏನ್ Comfortable for the body. ಕಂಫರ್ಟಬಲ್ ಫಾರ್ ದ ಬಾಡಿ. Comfortable means it is a given posture, but it should not have the uncomfortable. Slowly we will attain what happiness, inner happiness. Thank you so much, sir. So very close to my answer, but ಕೆಲವೊಂದು ವಿಚಾರಗಳನ್ನ ನಾನು ತಿಳಿಸ್ಲೇಬೇಕು. ಯಾಕೆ ಅಂದ್ರೆ ಈಗ ನಾವು ಹೆಂಗೋ ಒಂದು ಕೂತ್ಕೋತೀವಿ. This is also one of the posture, body posture. No. So can we consider it as an asana? No. Sir, Maybe, but ಶಿಲ್ಪಾ ವಿನಯ್ ಸರ್. Yes, please. ಸ್ಥಿರ ಸುಖ ಆಸನ ಅಂತ ಹೇಳ್ಬಿಟ್ಟು ಸರ್. ಸ್ಥಿರಂ ಸುಖಂ ಆಸನಂ ಅಂತ ಹೇಳ್ತಾರೆ. ಹೌದು, ಖಂಡಿತವಾಗಿ ದಿಸ್ ಇಸ್ ಅ ಡೆಫಿನೇಷನ್ ಫಾರ್ ದ ಯೋಗ ಆಸನ. ಆಸನಕ್ಕೆ ಪತಂಜಲಿ ಮಹರ್ಷಿಗಳು ಕೊಟ್ಟಿರುವಂತಹ ಒಂದೇ ಒಂದು ಯೋಗ ಸೂತ್ರ, 195 ಯೋಗ ಸೂತ್ರಗಳಲ್ಲಿ ಆಸನಕ್ಕೆ ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಅಂದ್ರೆ ಇದು ಒಂದೇ, ಸ್ಥಿರಂ ಸುಖಂ ಆಸನ. ಸ್ಥಿರವಾಗಿ ಸುಖವಾಗಿ ಇರುವಂತದ್ದನ್ನೇ ಆಸನ ಅಂತ ಹೇಳ್ತಾರೆ. ಆದ್ರೆ ನನ್ನ ಪ್ರಶ್ನೆ, ಆಸನ ಅಂದ್ರೆ ಏನು ಅನ್ನುವಂಥದ್ದು. ಸ್ಥಿರವಾಗಿ ಸುಖವಾಗಿ ಇರ್ತೇವೆ, ಹೌದು, ಯಾವ್ದ್ರಲ್ಲಿ? ಈ ಬಾಡಿಯಲ್ಲಿ ಅಲ್ವಾ? ಸೊ ಮೂಲ ಧಾತುವನ್ನ ನಾವು ಕಂಡ್ಕೋಬೇಕು ಅಂದ್ರೆ ಆಸನ ಅಂದ್ರೆ ಕುಳಿತುಕೊಳ್ಳುವಂಥದ್ದು ಅಂತ ಅರ್ಥ. ಮುಖ್ಯವಾಗಿ ನೇರವಾಗಿ ಕುಳಿತುಕೊಳ್ಳುವಂಥದ್ದು. ಈಗ ನೀವು ಕೇಳ್ಪಟ್ಟಿರ್ಬೋದು, ದಯವಿಟ್ಟು ಆಸೀನರಾಗಿ ಅಂತ ಹೇಳ್ತೀವಿ, ದ ಟರ್ಮ್ ವೇರ್ ವಿ ಯೂಸ್ ಇನ್ ಕನ್ನಡ, ರೈಟ್? ಸೊ ಇಟ್ ಮೀನ್ಸ್ ಟು ಬಿ ಸೀಟೆಡ್. ಸೊ ಹೌ ಟು ಬಿ ಸೀಟೆಡ್? ಇದನ್ನೆಲ್ಲ ತದನಂತರ ಬಂದಂತಹ ರಿಸರ್ಚ್ ಸ್ಕಾಲರ್ಸ್ ಆದಂತಹ ಋಷಿಗಳು, ಮಹರ್ಷಿಗಳು, ಎಸ್ಪೆಷಲಿ ಸ್ವಾತ್ಮಾರಾಮ ಅಂತ ಹೇಳ್ತೀವಿ, ಹಠ ಯೋಗ ಪ್ರದೀಪಿಕಾ ಅನ್ನುವಂತಹ ಒಂದು ಗ್ರಂಥವನ್ನ ಕೊಟ್ಟಿರುವಂತಹ ಒಂದು ಮಹಾ ಯೋಗಿಗಳು. ಸೊ ಅದರಲ್ಲಿ ಇನ್ನ ಹಲವಾರು ವಿಚಾರಗಳು ಬರ್ತಾ ಹೋಗುತ್ತೆ. ಆಸನ ಅನ್ನುವಂಥದ್ದು ಇಟ್ಸ್ ಅ ಬಾಡಿ ಪೋಸ್ಚರ್ ವೇರ್ ದ ಬಾಡಿ ಪೋಸ್ಚರ್ ಶುಡ್ ಬಿ ಇನ್ ಅ ಸ್ಟಡಿ ಅಂಡ್ ಕಂಫರ್ಟಬಲ್ ಪೊಸಿಷನ್ ಫಾರ್ ಸರ್ಟೇನ್ ಟೈಮ್ ಡ್ಯೂರೇಷನ್. ಅದು ಪತಂಜಲಿ ಮಹರ್ಷಿಗಳು ಮೆನ್ಷನ್ ಮಾಡಿಲ್ಲ. ಎಷ್ಟೊತ್ತಿರ್ಬೇಕು, ಎಷ್ಟೊತ್ತಿದ್ರೆ ಆಸನ ಅಂತ ಅನಿಸ್ಕೊಳ್ಳುತ್ತೆ ಅನ್ನುವಂಥದ್ದು ಪತಂಜಲಿ ಮಹರ್ಷಿಗಳು ಕೊಟ್ಟಿಲ್ಲ. ಆದ್ರೆ ತದನಂತರ ಬಂದಂತಹ ಎಷ್ಟೋ ರಿಸರ್ಚ್ ಸ್ಕಾಲರ್ಸ್ ಗಳಾದಂತಹ ಋಷಿ ಮುನಿಗಳು ಅವುಗಳನ್ನ ರಿಸರ್ಚ್ ಮಾಡಿ ಅದನ್ನ ಹೇಳಲಾಗಿದೆ. ಆಗಿನ ಕಾಲದಲ್ಲೆಲ್ಲ ದೇರ್ ವೇರ್ ಸಿಟ್ಟಿಂಗ್ ಫಾರ್ ಮೆನಿ ಹಂಡ್ರೆಡ್ಸ್ ಆಫ್ ಇಯರ್ಸ್ ಅಂಡ್ ಥೌಸಂಡ್ಸ್ ಆಫ್ ಇಯರ್ಸ್ ಆಲ್ಸೋ. ತಪಸ್ಸಿಗೆ ಕೂತ್ಕೊಳ್ಳುವಂಥದ್ದು, ಕೂತ್ಕೋಬೇಕು ಅಂದ್ರೆ ಒಂದು ಪೋಸ್ಚರ್, ಬಾಡಿ ಪೋಸ್ಚರ್ ಅಲ್ಲಿ ಇರ್ಬೇಕು ಅನ್ನುವಂಥದ್ದನ್ನ ಹೇಳಲಾಗುತ್ತೆ ಅಲ್ವಾ? ಸೊ ಹಾಗಾಗಿ ಈ ವಿಚಾರಗಳನ್ನ ನಾವು ಕಂಡ್ಕೊಂಡಾಗ ಈ ಆಸನಗಳ ಒಂದು ಹಿಸ್ಟರಿಯನ್ನ ಕೂಡ ನಾವು ತಿಳ್ಕೊಬೇಕಾಗತ್ತೆ.
ಆಸನಗಳು ಅನ್ನುವಂಥದ್ದು ಈಗ ಮಾಡರ್ನ್ ಆಗಿ ನಾವು ಫಾಲೋ ಮಾಡ್ತಾ ಇರೋದು ಹೇಗೆ ಬಂತು, ಇದರಿಂದ ಏನು ಲಾಭ ಇದೆ? ಪ್ರತಿಯೊಬ್ಬ ವ್ಯಕ್ತಿಯ ನರನಾಡಿಗಳಿಂದ ಪ್ರತಿಯೊಂದು ಇಂಚಿಂಚು ಅಂಗಗಳಿಗೂ ಕೂಡ ಲಾಭದಾಯಕವಾಗುವಂತಹ ಅಭ್ಯಾಸಗಳು, ಆಸನಗಳು ನಮ್ಮ ಯೋಗದಲ್ಲಿದೆ. ಫಿಸಿಕಲಿ, ಫಿಸಿಯೋಲಾಜಿಕಲಿ, ಮೆಂಟಲಿ, ಸ್ಪಿರಿಚುವಲಿ, ಇಂಟೆಲೆಕ್ಚುಯಲಿ ಎಲ್ಲಾ ರೀತಿಯಾದಂತಹ ಡೆವಲಪ್ಮೆಂಟ್ಸ್ ಆಗ್ಲಿಕ್ಕೆ ಅಭ್ಯಾಸ ಮಾಡುವಂಥದ್ದು ಆಸನಗಳಲ್ಲಿದೆ. ಓಕೆ, ಸೊ ಈ ರೀತಿಯಾದಂತಹ ಆಸನಗಳನ್ನ ಅಭ್ಯಾಸ ಹೇಗೆ ಮಾಡ್ಬೇಕು, ಎಷ್ಟು ಆಸನಗಳಿದೆ ಈಗ ಅನ್ನುವಂಥದ್ದನ್ನ ತಿಳ್ಕೋಬೇಕು. ಎಷ್ಟು ಆಸನಗಳಿದೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ನಮ್ಗೆ ಗ್ರಂಥಗಳು ಅಥವಾ ಪುಸ್ತಕಗಳನ್ನ ನಾವು ನೋಡ್ತಾ ಹೋದಾಗ, ಈ ಆಸನದ ಮೂಲವನ್ನ ನಾವು ಕಂಡ್ಕೊಳ್ಳಿಕ್ ಹೋದಾಗ ನಮ್ಗೆ ಭಗವದ್ಗೀತೆಯಲ್ಲಿ ನೀವು ಕೇಳ್ಪಟ್ಟಿರ್ಬೋದು ಅಥವಾ ಮಹಾಭಾರತದಲ್ಲಿ ಹೇಳಿರುವಂತಹ ಪ್ರಕಾರ ಈ ಪ್ರಪಂಚದಲ್ಲಿ 84 lakh ಸ್ಪೀಶೀಸ್ ಅಂದ್ರೆ ಜೀವರಾಶಿಗಳಿವೆ ಅಂತ ಹೇಳಲಾಗುತ್ತೆ. ಆ ಒಂದು ಜೀವರಾಶಿಗಳನ್ನ ಕಂಡುಕೊಂಡು ಆ ರೀತಿಯಾದಂತಹ ನಮ್ಮ ಒಂದು ಶರೀರದ ಭಂಗಿಯನ್ನ ನಾವು ಮಾಡಿದಾಗ ಅದು ಆಸನ ಅಂತ ಅನಿಸ್ಕೊಳತ್ತೆ ಅಂತ ಹೇಳಲಾಗತ್ತೆ. ಸೊ ಹಾಗಿದ್ಮೇಲೆ ನಮ್ಮ ಶರೀರವನ್ನ ನೈಸರ್ಗಿಕವಾಗಿ ಹೇಗೆ ನಾವು ಹೊಂದಿಸ್ಕೊಳ್ತೀವೋ ಆ ರೀತಿ ನಮ್ಮ ಶರೀರ ಇರುತ್ತೆ. ಅದರಲ್ಲಿರುವಂತಹ ಗುಣಗಳು ನಮಗೆ ಬರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ತಾಡಾಸನ ಅಂತ ಹೇಳಿದ್ವಿ. ತಾಡಾಸನ ಅಂದ್ರೆ ಏನು? ಪಾಮ್ ಟ್ರೀ ಪೋಸ್ಚರ್ ಅಂತ ಹೇಳ್ತೀವಿ. ತಾಡಾಸನ ಅಂದ್ರೆ ಆ ಮರ ಎಷ್ಟು ಎತ್ತರವಾಗಿ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ, ಮತ್ತು ಸ್ಥಿರತೆ, ಒಂದು ಫೋಕಸ್, ಕಾನ್ಸಂಟ್ರೇಷನ್ ಅದರಲ್ಲಿ ಡೆವಲಪ್ ಆಗುತ್ತೆ. ಸೊ ಆ ರೀತಿಯಾದಂತ ಆಸನ ನಮ್ಮಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಯಾಕೆಂದ್ರೆ ಹೇಗೋ ಕುತ್ಕೊಳ್ಳೋದು ಆಸನ ಅನ್ನಿಸ್ಕೊಳ್ಳಲ್ಲ, ಆದ್ರೆ ಆ ಇರುವಂತಹ ಒಂದು ಶರೀರದ ಭಂಗಿ ಒಂದು ನೈಸರ್ಗಿಕವಾಗಿ ಕನೆಕ್ಟ್ ಆಗ್ಬೇಕು. ಆ ಒಂದು ಕನೆಕ್ಟ್ ಆಗುವಂತದ್ದನ್ನೇ ಆಸನ ಅನ್ನುವಂಥದ್ದು. ಇಲ್ವಾದಲ್ಲಿ ಅದು ಆಸನ ಅನ್ನಿಸ್ಕೊಳ್ಳಲ್ಲ, ಸರ್ಕಸ್ ಅಥವಾ ಏನೋ ಎಕ್ಸರ್ಸೈಸ್ ಅಂತ ಅನ್ನಿಸ್ಕೊಳ್ಳುತ್ತೆ. ಸೊ ದೇರ್ ಮಸ್ಟ್ ಬಿ ಅ ಕನೆಕ್ಟಿವಿಟಿ ಬಿಟ್ವೀನ್ ದಿಸ್ ಇಂಡಿವಿಜುವಲ್ ನೇಚರ್ ಅಂಡ್ ದ ಎಕ್ಸ್ಟರ್ನಲ್ ನೇಚರ್. ಈ ಜೀವಾತ್ಮ ಮತ್ತು ಪರಮಾತ್ಮನನ್ನ ಸೇರಿಸುವಂತದ್ದೇ ಯೋಗ ಅಂತ ಕೂಡ ಹೇಳ್ತಾರಲ್ಲ, ಹಾಗೆ ದ ಆಸನ ಹ್ಯಾಸ್ ಟು ಗೆಟ್ ಕನೆಕ್ಟೆಡ್ ಬಿಟ್ವೀನ್ ದಿಸ್ ಬಾಡಿ ಅಂಡ್ ದ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್. ಅವಾಗ ಆಸನ ಅನ್ನಿಸ್ಕೊಳ್ಳುವಂಥದ್ದು. ಸೊ ಆ ರೀತಿ ಹಲವಾರು ಆಸನಗಳು ನಮ್ಗೆ ಇವೆ. ಸೊ ಇಂತಹ ಸಮಸ್ಯೆ ಇಲ್ಲ ಅನ್ನೋ ಇಲ್ಲ, ಹಲವಾರು ಸಮಸ್ಯೆಗಳು ಬರ್ತಾ ಇದಾವೆ ಮನುಷ್ಯನಿಗೆ. ಅಂತಹ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಅವುಗಳು ಬರದೇ ಇರೋ ಹಾಗೆ ತಡೆಗಟ್ಟಿ ಅವುಗಳನ್ನ ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡುವಂತಹ ಸಾಮರ್ಥ್ಯತೆ ಆಸನಗಳಿಗೆ ಇವೆ. ಓಕೆನಾ? ಸೊ ಈ ಆಸನಗಳು ಎಲ್ಲರೂ ಮಾಡ್ಬೋದಾ? ಎಲ್ಲಾ ತರನು ಎಲ್ಲರೂ ಮಾಡ್ಬೋದಾ? ಇಲ್ಲ. ಇಟ್ ಡಿಪೆಂಡ್ಸ್ ಆನ್ ಅನ್ ಇಂಡಿವಿಜುವಲ್. ಈಗ ನಾನು ತಾಡಾಸನವನ್ನ 1 hour ಮಾಡ್ತೀನಿ ಅಂತ ಹೇಳ್ತೀನಿ. ಕೆಲವ್ರಿಗೆ 2 ನಿಮಿಷ ನಿಲ್ಲಕ್ಕೆ ಕಷ್ಟ ಆಗುತ್ತೆ, ಕೆಲವ್ರಿಗೆ 10 ನಿಮಿಷ ನಿಲ್ಲಕ್ಕೆ ಕಷ್ಟ ಆಗ್ಬೋದು. ಸೊ ಆ ರೀತಿ ಕೆಲವರು 1 hour ಜಾಸ್ತಿ ನಿಂತಿರೋರು ಇದ್ದಾರೆ ಆ ರೀತಿ. ಸೊ ಆ ರೀತಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಅನುಭವಗಳಿರುತ್ತೆ ಅಥವಾ ಅಭ್ಯಾಸಗಳಿರುತ್ತೆ. ಸೊ ಆ ಒಂದು ವಿಚಾರಗಳ ಮೇಲೆ ಅಭ್ಯಾಸಗಳನ್ನ ಮಾಡ್ಬೇಕು. ಆಸನಗಳನ್ನ ಎಲ್ಲರೂ ಕೂಡ ಎಲ್ಲಾ ರೀತಿಯ ಆಸನವನ್ನ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ, ಖಂಡಿತವಾಗಿ ಆಗೋದಿಲ್ಲ. ಯಾಕೆಂದ್ರೆ ನಮ್ಮ ಶರೀರದ ಗುಣದ ಪ್ರಕಾರವಾಗಿ ಹಾಗೂ ನೈಸರ್ಗಿಕದ ಗುಣದ ಪ್ರಕಾರವಾಗಿ ಅದು ಏನ್ ಮಾಡ್ಬೇಕು ಅನ್ನೋದಿರುತ್ತೋ ಅದನ್ನೇ ಮಾಡ್ಬೇಕು. ಓಕೆನಾ? ಸೊ ಮತ್ತು ವಯಸ್ಕರು, ಈಗ ಕೆಲವೊಂದು ಆಸನಗಳನ್ನ ನಾನ್ ಮಾಡ್ಲಿಕ್ಕೆ ಆಗದೆ ಇರ್ಬೋದು, ವಯಸ್ಸಾಗಿರೋಂಥವ್ರು ಯಾರೋ ಅವ್ರು ಮಾಡಬಹುದು, ಅಥವಾ ವಯಸ್ಸಾಗಿರೋರು ಮಾಡಕ್ ಆಗದೆ ಇರ್ಬೋದು, ಅದನ್ನ ನಾವು ಮಾಡಬಹುದು. ಆ ರೀತಿ ವಿಚಾರಗಳು ಇರುತ್ತೆ. ಸೊ ಅದು ಕೂಡ ಡಿಫರ್ ಆಗತ್ತೆ. ಸೊ ಹಾಗಾಗಿ ತುಂಬಾನೇ ನಾವು ಯೋಚನೆ ಮಾಡಿ ಅಭ್ಯಾಸವನ್ನ ನಾವು ಮಾಡಬೇಕು ಆಸನಗಳನ್ನ. ಹಾಗಾಗಿ ಈ ಆಸನಗಳನ್ನ ಒಂದೇ ಅಭ್ಯಾಸದಿಂದ ಎಲ್ಲವೂ ಕೂಡ ಕೂಡ್ಕೊಳ್ಳುತ್ತೆ. ಅದಕ್ಕೆ ಹೇಳಿದ್ದು ಯುಜ್ಯತೆ ಅನೇನ ಇತಿ ಯೋಗ. ಯುಜ್ ಅಂದ್ರೆ ಜಾಯಿನಿಂಗ್, ಬ್ರಿಂಗಿಂಗ್ ಟುಗೆದರ್ ಆರ್ ಯೂನಿಯನ್ ಆಫ್ ಆಲ್ ದೀಸ್ ಥಿಂಗ್ಸ್ ಕಮಿಂಗ್ ಟುಗೆದರ್ ಇಸ್ ಕಾಲ್ಡ್ ಯೋಗ ಅನ್ನುವಂಥದ್ದನ್ನ ಹೇಳ್ತೇವೆ. ಸೊ ಆದ್ರೆ ವೆಸ್ಟರ್ನ್ ಕಲ್ಚರ್ ಇಂದ ಅಥವಾ ನಮ್ಮ ಭಾರತದಿಂದಲೇ ಹೋಗಿ ಹೇಳ್ಕೊಟ್ಟಂತಹ ಗುರುಗಳ ಕಾರಣಾಂತರನೋ ಅಥವಾ ಆ ಒಂದು ಮೆಸೇಜ್ ಒಬ್ರಿಂದ ಒಬ್ರು ಪಾಸ್ ಆನ್ ಆಗಿ ಇವತ್ತು ಯೋಗ ಅಂದ್ರೆ ಬರೀ ಆಸನ ಅನ್ನುವ ರೀತಿಗೆ ಬಂದ್ಬಿಟ್ಟಿದೆ. ಆದ್ರೆ ಅಷ್ಟೇ ಅಲ್ಲ. ಸೊ ಆಸನ ಒಂದೇ ಅಲ್ಲ, ಆಸನಕ್ಕಿಂತ ಮಿಗಿಲಾದಂಥದ್ದು ಇನ್ನ ವಿಚಾರಗಳು ತುಂಬಾನೇ ಇವೆ ಅನ್ನುವಂಥದ್ದು ನಾವು ತಿಳ್ಕೋಬೇಕು. ಓಕೆ, ಸೊ ಒಂದು ಆಸನವನ್ನ ನಾವು ಮಾಡ್ತೀವಿ ಅಂದ್ರೆ ಮೊದಲನೇದಾಗಿ ಯಮ ನಿಯಮಗಳನ್ನ ಫಾಲೋ ಮಾಡ್ಬೇಕು.
ಮಾಡಿದ್ರೆ ನಾವು ಮಾಡುವಂತ ಆಸನದಿಂದ ಲಾಭ ಆಗುತ್ತೆ. ಸೊ ಈ ಆಸನಗಳಲ್ಲೇ ಒಂದು ವಿಭಿನ್ನವಾದಂತಹ ಪ್ಯಾಟರ್ನ್ ಇದೆ, ಒಂದು ಚಾರ್ಟ್ ಇದೆ. ಆ ಚಾರ್ಟ್ ಯು ಮೇ ನಾಟ್ ಗೆಟ್ ಇವನ್ ಆನ್ ಗೂಗಲ್ ಆಲ್ಸೋ. ಸೊ ಕೆಲವೊಂದು ರಿಸರ್ಚ್ ವರ್ಕ್ ಅನ್ನ ಮಾಡಿ ಅದ್ರ ಬೇಸಿಸ್ ಮೇಲೆ ನಾವು ಪ್ರೆಸೆಂಟ್ ಮಾಡ್ತಾ ಇದೀವಿ. ಯಾಕೆಂದ್ರೆ ಇದಾವೆ, ಎಲ್ಲಾ ಪುಸ್ತಕಗಳಲ್ಲೂ ಇದೆ, ಆದ್ರೆ ಬಿಡಿ ಬಿಡಿಯಾಗಿ ಎಲ್ಲವೂ ಕೂಡ ಹರಡ್ಕೊಂಡ್ಬಿಟ್ಟಿದೆ. ಒಂದು ವಿಧಾನದಲ್ಲಿ ಒಂದು ಚಾರ್ಟ್ ಸಿಗೋದು ತುಂಬಾನೇ ಕಷ್ಟ ಆಗುತ್ತೆ. ಸೊ ಆ ಒಂದು ಚಾರ್ಟ್ ಅನ್ನ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಆಸನಗಳು 3 ಕ್ಯಾಟಗರೀಸ್ ಆಗಿ ತಗೊಂಡಿದ್ದಾರೆ. ಒಂದು ಕಲ್ಚರಲ್, ಒಂದು ಮೆಡಿಟೇಟಿವ್, ಒಂದು ರಿಲ್ಯಾಕ್ಸೇಟಿವ್. ಈ 3 ವಿಚಾರಗಳು ನಮ್ಗೆ ಆಗ್ಲೇಬೇಕು ಒಂದು ಆಸನದಲ್ಲಿ. ಕಲ್ಚರಲ್ ಅಂದ್ರೆ ನಿರ್ಮಾಣಾತ್ಮಕ ಆಸನಗಳು, ಧ್ಯಾನಾತ್ಮಕ ಆಸನಗಳು, ವಿಶ್ರಾಂತಿದಾಯಕ ಆಸನಗಳು. ಸೊ ಈ ಇಷ್ಟು ವಿಚಾರಗಳ ಮೇಲೆ ಆಸನಗಳು ನಿಂತಿರುವಂತದ್ದು. ಇದರ ಜೊತೆಗೆ 4 ಬಗೆಯ ಆಸನಗಳು ಬರುತ್ತೆ. ಒಂದು ಸ್ಟ್ಯಾಂಡಿಂಗ್, ಸಿಟ್ಟಿಂಗ್, ಪ್ರೋನ್ ಅಂಡ್ ಸುಪೈನ್. ಸ್ಟ್ಯಾಂಡಿಂಗ್ ಅಂದ್ರೆ ನಿಂತು, ಕುಳಿತು, ಹೊಟ್ಟೆಯ ಮೇಲೆ ಮಲಗಿ ಮಾಡುವಂತದ್ದು, ಅಥವಾ ಶರೀರದ ಮುಂಭಾಗದ ಆಧಾರದ ಮೇಲೆ ಮಾಡುವಂತಹ ಆಸನಗಳು. ಮತ್ತು ಸುಪೈನ್ ಅಂದ್ರೆ ಬೆನ್ನಿನ ಮೇಲೆ ಮಲಗಿ, ಅಂದ್ರೆ ಬೆನ್ನಿನ ಒಂದು ಆಧಾರ, ಶರೀರದ ಹಿಂಭಾಗದ ಒಂದು ಆಧಾರದ ಮೇಲೆ ಮಾಡುವಂತ ಆಸನಗಳು. ಸೊ ಇದು 4 ಟೈಪ್ಸ್ ಆಫ್ ಆಸನಾಸ್ ಅಂತ ಹೇಳ್ತೀವಿ. ಸೊ ಇದಷ್ಟೇ ಅಲ್ಲದೆ ದೇರ್ ಇಸ್ 5 ಸಬ್ ಟೈಪ್ಸ್ ಅಂತ ಕೂಡ ಹೇಳ್ತೇವೆ. ನನ್ನ ಒಂದು ಚಾರ್ಟ್ ನಲ್ಲಿ ನಾವು ಒಂದು ಚಾರ್ಟ್ ಅನ್ನ ಡಿಸೈನ್ ಮಾಡಿರೋದ್ರಲ್ಲಿ. ಸೊ ಏನಿದು ಚಾರ್ಟ್ ಅಲ್ಲಿ ಸಬ್ ಟೈಪ್ಸ್ ಅಂದ್ರೆ ಏನು? ಫಾರ್ವರ್ಡ್ ಬೆಂಡಿಂಗ್, ಬ್ಯಾಕ್ ಬೆಂಡಿಂಗ್, ಸೈಡ್ ಬೆಂಡಿಂಗ್, ಟ್ವಿಸ್ಟಿಂಗ್ ಅಂಡ್ ಬ್ಯಾಲೆನ್ಸಿಂಗ್. ಸೊ ಇದು 5 ಸಬ್ ಟೈಪ್ಸ್ ಬರುತ್ತೆ. ಸೊ ಸ್ಟ್ಯಾಂಡಿಂಗ್ ಅಲ್ಲಿ ನಿಂತು ಮಾಡುವಂತ ಆಸನಗಳಲ್ಲಿ ನಾವು ಫಾರ್ವರ್ಡ್ ಬೆಂಡಿಂಗ್ ಮಾಡ್ಬೋದಾ? ಮಾಡ್ಬೋದು. ಬ್ಯಾಕ್ ಬೆಂಡಿಂಗ್ ಮಾಡ್ಬೋದಾ? ಮಾಡ್ಬೋದು. ಸೈಡ್ ಬೆಂಡಿಂಗ್ ಮಾಡ್ಬೋದಾ? ಮಾಡ್ಬೋದು. ಬ್ಯಾಲೆನ್ಸಿಂಗ್ ಮಾಡ್ಬೋದಾ? ಮಾಡ್ಬೋದು. ಟ್ವಿಸ್ಟಿಂಗ್ ಮಾಡ್ಬೋದಾ? ಮಾಡಬಹುದು. ಸೊ ಈ ರೀತಿಯಾದಂತ ಅಭ್ಯಾಸಗಳು ನಾವು ಮಾಡ್ಕೋಬಹುದು ಆಸನದಲ್ಲಿ. ಹಾಗೆ ಇನ್ನೊಂದು ಮುಖ್ಯವಾದಂತಹ ಒಂದು ಕಾಂಟ್ರವರ್ಷಿಯಲ್ ಆಗಿರುವಂತಹ ಒಂದು ಕಾಂಪೊನೆಂಟ್ ಇದೆ, ದಟ್ ಇಸ್ ದ ಇನ್ವರ್ಷನ್ ಪೋಸ್ಚರ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಶಿರಸಾಸನ. ಶಿರಸಾಸನ ಅಂದ್ರೆ ತಲೆ ಕೆಳಗೆ ಕಾಲು ಮೇಲೆ ಮಾಡುವಂತ ಒಂದು ಆಸನ. ಸೊ ಇದು ಯಾವ ಸ್ಟೇಜ್ ಬರುತ್ತೆ? It is one of the most beautiful and it is most wonderful component where it can be considered as a type of asana and it can also considered as a sub type of asana. ಅದಕ್ಕೆ ಶಿರಸಾಸನವನ್ನ ದ ಕಿಂಗ್ ಆಫ್ ಆಸನಾಸ್ ಅಂತ ಹೇಳಲಾಗುತ್ತೆ. ಯಾವ ರೀತಿಯಲ್ಲಿ ಬೇಕಾದ್ರೂ ಕೂಡ, ಯಾವ ವಿಧಾನದಲ್ಲಿ ಬೇಕಾದ್ರೂ ಕೂಡ ಶಿರಸಾಸನವನ್ನ ಹೋಗ್ಬೋದು, ಅಂದ್ರೆ ಹೆಡ್ ಸ್ಟ್ಯಾಂಡ್ ಅಥವಾ ಇನ್ವರ್ಷನ್ ಪೋಸ್ಚರ್ಗೆ ಹೋಗ್ಬಹುದು ಅನ್ನುವಂಥದ್ದು ವಿಚಾರ ಬರುತ್ತೆ. ಸೊ ಅದನ್ನೆಲ್ಲ ನಾವು ಕೋರ್ಸ್ಗಳಲ್ಲೆಲ್ಲ ಹೇಳ್ಕೊಡ್ತೇವೆ. ಸೊ ಅದರಿಂದ ಏನೇನು ಪ್ರತಿಯೊಂದು ಆಸನಕ್ಕೂ ಹೇಗೆ ಏನು ಲಾಭ ಇದೆ ಅನ್ನುವಂಥದ್ದು. ಮೊದಲನೇದಾಗಿ ನಿಮಗೆ ಹೇಳಿದ ಹಾಗೆ ಆಸನಗಳಲ್ಲಿ 3 ಕ್ಯಾಟಗರೀಸ್ ಬರುತ್ತೆ. ಮೊದಲನೇದಾಗಿ ಕಲ್ಚರಲ್ ಅಂದ್ರೆ ಏನು? ಮೆಡಿಟೇಟಿವ್ ಆಸನಾಸ್ ಅಂದ್ರೆ ಏನು? ರಿಲ್ಯಾಕ್ಸೇಟಿವ್ ಆಸನಾಸ್ ಅಂದ್ರೆ ಏನು? ಸೊ ನೀವು ಕೇಳ್ಬೋದು, ಶವಾಸನದಲ್ಲಿ ಮೆಡಿಟೇಷನ್ ಹೋಗ್ಬೋದಾ? ಖಂಡಿತವಾಗಿ ಹೋಗಬಹುದು. ಆದರೆ ಮೆಡಿಟೇಷನ್ ಅಲ್ಲಿ ಆಗಬೇಕಾಗಿರೋಂತಹ ಅಡ್ವಾನ್ಸ್ಡ್ ಫಾರ್ಮ್ಸ್ ಆಫ್ ಲಾಭಗಳು ಖಂಡಿತವಾಗಿ ಆಗೋದಿಲ್ಲ. ಮತ್ತೆ ಅದು ಯಾವ ರೀತಿಯಲ್ಲಿ ಇರಬೇಕು, ಹೇಗಿರ್ಬೇಕು ಅನ್ನುವಂಥದ್ದನ್ನೆಲ್ಲ ಸರ್ಟಿಫಿಕೇಶನ್ ಕೋರ್ಸ್ಗಳಲ್ಲಾಗಿರ್ಬೋದು ಅಥವಾ ಅದರ ಡೆಪ್ತ್ ಕಾನ್ಸೆಪ್ಟ್ಸ್ ಗಳಲ್ಲಿ ಅದರ ಬಗ್ಗೆ ನಾವು ಹೇಳ್ತಾ ಹೋಗ್ತೀವಿ. ಸೊ ಈ ರೀತಿಯಾದಂತಹ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ನಾವು ಅವುಗಳನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ, ಅವುಗಳನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಈ ಯೋಗದ ಆಸನಗಳು ತುಂಬಾನೇ ಲಾಭವಾಗುತ್ತೆ. ಕಮಿಂಗ್ ಟು ದ ನೆಕ್ಸ್ಟ್, ಪ್ರಾಣಾಯಾಮ. ಪ್ರಾಣಾಯಾಮ ಅಂದ್ರೆ ಏನು? ಸೊ ಪ್ರಾಣಾಯಾಮ ಅಂದ್ರೆ ಅಕಾರ್ಡಿಂಗ್ ಟು ದ ಕಾನ್ಸೆಪ್ಟ್ಸ್ ಆಫ್ ದ ಪತಂಜಲಿ ಮಹರ್ಷಿ, he says ತಸ್ಮಿನ್ ಸತಿ ಶ್ವಾಸ ಪ್ರಶ್ವಾಸ ಯೋರ್ ಗತಿ ವಿಚ್ಛೇದನ ಪ್ರಾಣಾಯಾಮ ಅಂತ ಹೇಳಲಾಗುತ್ತೆ. ಸೊ ನಿಮ್ ಹರಿ ಓಂ. ಯಾರಾದ್ರೂ ನಿಮ್ಮ ಅನಿಸಿಕೆ ಪ್ರಾಣಾಯಾಮ ಅಂದ್ರೆ? ಸ್ವಲ್ಪ ಹಾ, ಏನೋ ಹೇಳಿದ್ರು ನಾಗಮಣಿ ಅವರು, ಕೇಳಿಸ್ಲಿಲ್ಲ. ಯಾರಾದ್ರೂ ಹೇಳ್ಬೋದು
ತೊಂದ್ರೆ ಇಲ್ಲ. ಪ್ರಾಣಾಯಾಮ ಅಂದ್ರೆ ನಿಮ್ಮ ಪ್ರಕಾರ ಏನು? ಹಲೋ ಸರ್. ಹಾ, ಅಂದ್ರೆ ನಮ್ಮ ಉಸಿರಾಟವನ್ನ ನಿಯಂತ್ರಿಸೋದ್ರಿಂದ ನಮ್ಮ ಬಾಡಿ ಮೈಂಡ್ ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ಅದು ಉಸಿರಾಟವನ್ನ ನಿಯಂತ್ರಿಸುತ್ತಾ ಮಾಡೋದಕ್ಕೆ ಪ್ರಾಣಾಯಾಮ. ಓಕೆ. ಹಾ, ಮತ್ತೆ ಬೇರೆಯವ್ರು ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಶಿಲ್ಪಾ ಅವರು ಹೇಳಿ. ಓಂ ಸರ್. ಪ್ರಾಣ ಆಯಾಮ ಅಂದ್ರೆ ಒಂದು ಪ್ರಾಣ ಅಂದ್ರೆ ನಮ್ಮಲ್ಲಿರೋ ಪ್ರಾಣ ಶಕ್ತಿ ಅಂದ್ರೆ ಅದು ಬ್ರೀತ್. ಅದನ್ನ ಒಂದು ಆಯಾಮ ಅಂದ್ರೆ ಒಂದು ರಿದಮ್ ಆಗಿ ಒಂದು ಉಸಿರಾಟನ ನಾವು ತಗೊಂಡು ಅದರಿಂದ ನಮಗೆ ಶಕ್ತಿ ಬರೋದನ್ನೇ ಪ್ರಾಣಾಯಾಮ ಅಂತ ಹೇಳ್ಬೋದು. ಓಕೆ. ಅದನ್ನ ಒಂದು ರಿದಮ್ ಅಂದ್ರೆ ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್ ಯಾವ ತರ ಮಾಡ್ಬೇಕು, ಎಷ್ಟು ನಿಮಿಷ ಎಷ್ಟು ಸೆಕೆಂಡ್ಸ್ ಅಲ್ಲಿ ನಾವ್ ಇನ್ ಮಾಡ್ಬೇಕು, ಬ್ರೀತ್ ಇನ್ ಬ್ರೀತ್ ಔಟ್ ಎಷ್ಟು ಸೆಕೆಂಡ್ಸ್ ಇರ್ಬೇಕು, ಅದು ಒಂದು ರಿದಮ್ ಅಲ್ಲಿ ಮಾಡೋದು. ಓಕೆ, ವೆರಿ ಗುಡ್. Alternate nostril breathing. ಓಕೆ, ಗುಡ್. ಓಕೆ. ಪ್ರಾಣಾಯಾಮ ಅಂದ್ರೆ ನಾಡಿ ಶೋಧನ ಅಂದ್ರೆ ನಮ್ಮ ಯಾವುದೇ ಒಂದು ಈಗ ನಾವು ಇದಕ್ ಕುತ್ಕೊಳ್ತೇವಲ್ಲ ಆಸನಕ್ಕೆ, ಅವಾಗ ಮೈಂಡನ್ನ ನಮ್ಮ ಮೈಂಡನ್ನ ಹತೋಟಿಗೆ ತರಲಿಕ್ಕೆ ಶ್ವಾಸವನ್ನ ಶುದ್ಧಿ ಮಾಡೋದು ಸರ್. ಓಕೆ, ಶುದ್ಧಿ ಮಾಡುವಂತದಕ್ಕೆ ನಾವು ಕ್ರಿಯೆ ಅಂತ ಹೇಳ್ತೀವಿ ಅಲ್ವಾ? ಮೊದಲನೇದಾಗಿ ಪ್ರಾಣಾಯಾಮ ಅನ್ನುವಂತ ಈ ಪದಕ್ಕೆ ಅರ್ಥವನ್ನ ಕಲ್ತ್ಕೊಳ್ಳೋಣ. ಪ್ರಾಣ ಪ್ಲಸ್ ಮತ್ತು ಸೃಷ್ಟಿ. ಹಾ, ಹೇಳಿ. ಕಣ್ಣು ದೃಷ್ಟಿ ಮತ್ತು ಮನಸ್ಸನ್ನ ಹಣೆ ಮಧ್ಯಭಾಗದಲ್ಲಿ ಕೇಂದ್ರೀಕರಿಸೋದಕ್ಕೆ ಮಾಡೋದಕ್ಕೆ ಪ್ರಾಣಾಯಾಮ. ಅದು ಒಂದು ಪ್ರಾಸೆಸ್. ಹಲೋ, ಹೇಳಿ. ಕಂಟ್ರೋಲಿಂಗ್ ಆಫ್ ದ ಬ್ರೆತ್ ಕಂಟ್ರೋಲ್ ಮಾಡುವಂತದ್ದು ಪ್ರಕ್ರಿಯೆಗೆ ಪ್ರಾಣಾಯಾಮ. ಕಂಟ್ರೋಲ್ ಮಾಡ್ಬೇಕಾ ಪ್ರಾಣಾಯಾಮ? ಅಂದ್ರೆ ಒಂದು ಬ್ಯಾಲೆನ್ಸ್ ಒಂದು ಹಾರ್ಮನಿ ತರುವಂತದ್ದು. ಓಕೆ, ಸಿ, ಪ್ರಾಣ ಅಂದ್ರೆ ಇಟ್ಸ್ ಅ ಲೈಫ್ ಫೋರ್ಸ್ ಅಂತ ಕೂಡ ಹೇಳ್ತೇವೆ ಪ್ರಾಣ ಅಂತ. ದಟ್ ಈಸ್ ಕಾಲ್ಡ್, ವಿ ಜನರಲಿ ಕಾಲ್ ಇಟ್ ಆಸ್ ಟರ್ಮ್ ಆಸ್ ಬ್ರೆತ್. ಸೊ ಈ ಬ್ರೆತ್ ಅಲ್ಲಿ ಅಗೇನ್ ದೇರ್ ಆರ್ ಡಿಫರೆಂಟ್ ಸ್ಟೇಜಸ್. ಒನ್ ಇಸ್ ಇನ್ಹಲೇಷನ್, ಒನ್ ಇಸ್ ಎಕ್ಸಲೇಷನ್. ದೆನ್ ಅನದರ್ ಒನ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಆಸ್ ರಿಟೆನ್ಷನ್. ರಿಟೆನ್ಷನ್ ಅಂದ್ರೆ ಕುಂಭಕ ಅಂತ ಹೇಳ್ತೀವಿ. ಅಗೇನ್ ಇನ್ ದ ಕುಂಭಕ ದೇರ್ ಆರ್ ಡಿಫರೆಂಟ್ ಸ್ಟೇಜಸ್. ಒನ್ ಇಸ್ ಅಂತರ್ ಕುಂಭಕ, ಅನದರ್ ಒನ್ ಇಸ್ ಬಾಹ್ಯ ಕುಂಭಕ, ದೇರ್ ಇಸ್ ಅ ಕೇವಲ ಕುಂಭಕ ಅಂತ ಕೂಡ ಹೇಳ್ತಾರೆ. ದೇರ್ ಇಸ್ ಒನ್ ಮೋರ್ ಶೂನ್ಯಕ ಅಂತ ಕೂಡ ಹೇಳ್ತಾರೆ ಅಡ್ವಾನ್ಸ್ ಫಾರ್ಮ್ಸ್ ಅಲ್ಲಿ, ವಿಚ್ ಇಸ್ ನಾಟ್ ರಿಕ್ವೈರ್ಡ್ ಅಟ್ ದಿಸ್ ಮೂಮೆಂಟ್. ಇಲ್ಲಿ ಶ್ವಾಸ ಪ್ರಶ್ವಾಸ ಅಂದ್ರೆ ಶ್ವಾಸ, ನಾವೇನು ಉಸಿರನ್ನ ತಗೊಳ್ತೀವಿ ಮತ್ತು ಉಸಿರನ್ನ ಹೊರಹಾಕ್ತಿವಿ. ಶ್ವಾಸ ಪ್ರಶ್ವಾಸ ಯೋರ್ ಗತಿ ವಿಚ್ಛೇದನ ಪ್ರಾಣಾಯಾಮ ಅಂತ ಹೇಳುವಂಥದ್ದು. ಅಂದ್ರೆ ಆ ಒಂದು ಗತಿಯನ್ನ, ಆ ಒಂದು ಸ್ಪೀಡ್ ಅನ್ನ ಅಥವಾ ಫ್ಲೋ ಅನ್ನ ನಾವು ಒಂದು ಕಂಟ್ರೋಲ್ಡ್ ಆಗಿ ಅದನ್ನ ಎಕ್ಸ್ಪಾನ್ಷನ್ ಮಾಡ್ಲಿಕ್ಕೋಸ್ಕರ ಮಾಡುವಂತ ಅಭ್ಯಾಸವನ್ನ ನಾವು ಏನಂತ ಹೇಳ್ತೀವಿ? ಪ್ರಾಣಾಯಾಮ ಅಂತ ಹೇಳ್ತೀವಿ. ಅದರ ಒಂದು ಎಕ್ಸ್ಪಾನ್ಷನಿಂಗ್ ಪ್ರಾಸೆಸ್ ಆ ಪ್ರಾಣಾಯಾಮ ಅಂದ್ರೆ ಆಫ್ ಲೈಫ್ ಫೋರ್ಸ್ ನ ಒಂದು ಎಕ್ಸ್ಪಾನ್ಷನಿಂಗ್ ಪ್ರಾಸೆಸ್ ಅನ್ನ ನಾವೇನಂತ ಹೇಳ್ತೀವಿ? ಪ್ರಾಣಾಯಾಮ ಅಂತ ಹೇಳ್ತೀವಿ. ಪ್ರಾಣಾಯಾಮದಲ್ಲಿ ಹಲವಾರು ಅಭ್ಯಾಸಗಳು ಬರುತ್ತೆ. ಅದು ಹೇಳ್ದಂಗೆ ಆಲ್ಟರ್ನೇಟಿವ್ ಬ್ರೀತಿಂಗ್ ಅಂತ ಹೇಳಿರ್ಬೋದು, ಭ್ರಮರಿ ಪ್ರಾಣಾಯಾಮ ಇರ್ಬೋದು, ಶಿಥಿಲಿ ಪ್ರಾಣಾಯಾಮ ಅಂತ ಇರ್ಬೋದು, ಹಲವಾರು ಪ್ರಾಣಾಯಾಮಗಳು ಬರ್ತಾ ಹೋಗುತ್ತೆ. ಅದ್ರಲ್ಲಿ ಮೊದಲನೇದಾಗಿ ಕೆಲವರು ಕಪಾಲಭಾತಿ, ಭಸ್ತ್ರಿಕಾ ಅಂತ ಹೇಳ್ತಾರೆ. ಇವುಗಳು ಕ್ರಿಯೆ ಅಂತ ಹೇಳ್ತೀವಿ. ಇಟ್ಸ್ ಅ ಕ್ಲೆನ್ಸಿಂಗ್ ಪ್ರಾಸೆಸ್ ಅಂತ ಕೂಡ ಹೇಳುವಂಥದ್ದು ಅಕಾರ್ಡಿಂಗ್ ಟು ದ ಸ್ಕ್ರಿಪ್ಚರ್ಸ್ ಇರುವಂಥದ್ದು. ಆದ್ರೆ ಅದನ್ನ ನಾವು ಆಡು ಮಾತಿನಲ್ಲಿ ಅದನ್ನ ಪ್ರಾಣಾಯಾಮ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಆದ್ರೆ ಅದು ಪ್ರಾಣಾಯಾಮ ಅಲ್ಲ. ಕಪಾಲಭಾತಿ ಅನ್ನುವಂಥದ್ದು ಇಟ್ ಇಸ್ ಅ ಕ್ರಿಯೆ. ಓಕೆನಾ? ಸೊ ಅದ್ರ ಬಗ್ಗೆ ಮತ್ತಷ್ಟು ಇನ್ನಷ್ಟು ಮಾಹಿತಿ ಇನ್ನೊಂದು ಕೊಡ್ತಾ ಹೋಗ್ತೀನಿ. ಆದ್ರೆ ಇವುಗಳನ್ನ ಮಾಡುವುದರಿಂದ ಏನು ಲಾಭ? ಸೊ ಹೌದು, ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿದೆ. ಸೊ ಪ್ರಾಣಾಯಾಮ ಮಾಡೋದ್ರಿಂದ ಏನು ಲಾಭ ಆಗುತ್ತೆ, ಏನಕ್ಕೆ ನಾವು ಅಭ್ಯಾಸ ಮಾಡ್ತೀವಿ ಅನ್ನುವಂಥದ್ದು ಎಲ್ಲರಿಗೂ ಆಲ್ಮೋಸ್ಟ್ ಇಲ್ಲಿರುವಂತವ್ರಿಗೆ ಅನುಭವಗಳು ಕೂಡ ಇವೆ. ಕೆಲವೊಂದು ಅಭ್ಯಾಸಗಳು ಕೂಡ ಮಾಡ್ತಾ ಇದ್ದೀರಾ ಅಲ್ವಾ? ಸೊ ಅದರಲ್ಲಿ ಏನಾದ್ರೂ ಪ್ರಶ್ನೆ ಇದ್ರೆ ಆಮೇಲೆ ಕೇಳಬಹುದು. ಕಾಲಾವಕಾಶ ಕಮ್ಮಿ ಇರೋದ್ರಿಂದ ಇನ್ನ 3 ಟಾಪಿಕ್ಸ್ ಏನಿದೆ ಅದ್ರ ಬಗ್ಗೆ ನಾನು ಮಾಹಿತಿ ಹೇಳ್ತೀನಿ. ತದನಂತರ ವಿಚಾರಗಳನ್ನ ಮಾಡೋಣಂತೆ. ನೆಕ್ಸ್ಟ್, ಇದು ಪ್ರಾಣಾಯಾಮ. ಪ್ರತ್ಯಾಹಾರ ಅಂದ್ರೆ ದ ವಿತ್ಡ್ರಾಲಿಂಗ್ ಆಫ್ ಸೆನ್ಸಸ್ ಅಂತ ಹೇಳ್ತೀವಿ. ವಿತ್ಡ್ರಾಲಿಂಗ್ ಆಫ್ ಸೆನ್ಸಸ್ ಅಂದ್ರೆ ಏನು? ಸೊ ನಮ್ಮ ಇಂದ್ರಿಯಗಳನ್ನ ಮತ್ತು ಇಂದ್ರಿಯಗಳ ಒಂದು ಕಾರ್ಯವನ್ನ ನಮ್ಮ ಹತೋಟಿಯಲ್ಲಿ ತಂದುಕೊಳ್ಳುವಂಥದ್ದು ಅನ್ನುವಂಥದ್ದು ಅರ್ಥ.
ಸೊ ಈ ರೀತಿಯಾದಂತಹ ಅಭ್ಯಾಸವನ್ನ ನಾವು ಮಾಡಬೇಕಾಗುತ್ತೆ. ಪ್ರತಿಯೊಂದು ಯಮ ನಿಯಮಗಳನ್ನ ಫಾಲೋ ಮಾಡಿದ್ರೆ ಮಾತ್ರ ಇವುಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುವಂಥದ್ದು, ಇಲ್ವಾದಲ್ಲಿ ಖಂಡಿತವಾಗಿಯೂ ಕೂಡ ಆಗೋದಿಲ್ಲ. ಸೊ ಆ ಇಂದ್ರಿಯಗಳನ್ನ ಹತೋಟಿಯಲ್ಲಿ ನಾವು ಇಟ್ಕೋಬೇಕು ಅಂದ್ರೆ ಏನು ಮಾಡ್ಬೇಕು? ಮೊದಲನೇದಾಗಿ ಯಮ ನಿಯಮಗಳನ್ನ ಫಾಲೋ ಮಾಡ್ಬೇಕು. ಆಮೇಲೆ ಆಸನಗಳಿಂದ ಅವುಗಳನ್ನ ಟ್ರೈನ್ ಮಾಡ್ಬೇಕು, ಅವುಗಳನ್ನ ಸರಿಯಾದ ರೀತಿಯಲ್ಲಿ ಇರೋ ಹಾಗೆ ನಾವು ಕೇಂದ್ರೀಕರಿಸಬೇಕು. ಪ್ರಾಣಾಯಾಮದಿಂದ ಅವುಗಳನ್ನ ಇಂದ್ರಿಯಗಳ ಶಕ್ತಿಯನ್ನ, ಅದರ ಕಾರ್ಯವನ್ನ ನಮ್ಮ ಹತೋಟಿಯಲ್ಲಿ ಇಟ್ಕೋಬೇಕು ಅನ್ನುವಂಥದ್ದು ಬರುತ್ತೆ. ಸೊ ಈ ಒಂದು ಪ್ರತ್ಯಾಹಾರವನ್ನ, ಅದಕ್ಕೆ ಕೆಲವರು ಬಹಿರಂಗ ಯೋಗ ಅಂತ ಕೂಡ ಹೇಳ್ತಾರೆ, ಕೆಲವರು ಅಂತರಂಗ ಯೋಗ ಅಂತ ಹೇಳ್ತಾರೆ. ಫೈನಲಿ ದೇ ಹ್ಯಾವ್ ಡಿಸೈಡೆಡ್ ಸೇಯಿಂಗ್ ದಟ್ ಇಟ್ ಇಸ್ ಅ ಬ್ರಿಡ್ಜ್ ಬಿಟ್ವೀನ್ ಅಂತರಂಗ ಯೋಗ ಅಂಡ್ ಬಹಿರಂಗ ಯೋಗ ಅಂತ ಕೂಡ ಹೇಳಲಾಗುತ್ತೆ. ಯಾಕೆ ಅಂದ್ರೆ ಇಂದ್ರಿಯಗಳು ಅಂತ ಬಂದಾಗ ಕಣ್ಣು, ಮೂಗು, ನಾಲಿಗೆ, ಕಿವಿ, ಚರ್ಮ ಇವು ಬರುತ್ತೆ. ಆದ್ರೆ ಕೆಲವರಿಗೆ ಕಣ್ಣು ಇದೆ, ಆದ್ರೆ ಕಣ್ಣಿನ ದೃಷ್ಟಿ ಇಲ್ಲ, ಕಣ್ಣು ಕಾಣೋದಿಲ್ಲ. ಕಿವಿ ಇದೆ ಆದ್ರೆ ಕಿವಿ ಕೇಳಿಸೋದಿಲ್ಲ. ನಾಲಿಗೆ ಇದೆ ಆದ್ರೆ ಮಾತು ಬರಲ್ಲ. ಮೂಗಿದೆ ಆದ್ರೆ ಗಂಧ ಗೊತ್ತಾಗೋದಿಲ್ಲ. ಚರ್ಮ ಇದೆ ಆದ್ರೆ ಸ್ಪರ್ಶ ಗೊತ್ತಾಗೋದಿಲ್ಲ ಕೆಲವೊಮ್ಮೆ, ಅಲ್ವಾ? ಸೊ ಅಂದ್ರೆ ಈ ಎರಡೂ ವಿಚಾರಗಳು ಇದ್ದಾಗ ಮಾತ್ರ ಅವುಗಳ ಒಂದು ಸಮತೋಲನದಲ್ಲಿ ಅಥವಾ ಅವರ ಒಂದು ಬ್ಯಾಲೆನ್ಸ್ ನಲ್ಲಿ ಆಂತರಿಕವಾಗಿ ಹಾಗೂ ಬಾಹಿರವಾಗಿ ಅವುಗಳನ್ನ ಜೋಡಣೆಯನ್ನ ಮಾಡುವಂಥದ್ದು. ಸೊ ಇಟ್ ಈಸ್ ಓನ್ಲಿ ಪಾಸಿಬಲ್ ವಿತ್ ದ ಹೆಲ್ಪ್ ಆಫ್ ದ ಪ್ರತ್ಯಾಹಾರ. ಕಂಟ್ರೋಲಿಂಗ್ ಅಂಡ್ ವಿತ್ಡ್ರಾಲಿಂಗ್ ಆಫ್ ದ ಸೆನ್ಸಸ್ is most important. ಧಾರಣ ಅಂದ್ರೆ ಫೋಕಸಿಂಗ್, ಕಾನ್ಸಂಟ್ರೇಟಿಂಗ್. ಧ್ಯಾನ ಅಂದ್ರೆ ಏನು? ಧ್ಯಾನ ಅಂದ್ರೆ ಏನು ನಿಮ್ಮ ಪ್ರಕಾರ? ಎಸ್ ಧ್ಯಾನ ಅಂದ್ರೆ ಏನು? ಹರಿ ಓಂ. ಎನಿಬಡಿ ಫೀಲ್ ಫ್ರೀ. ಏನೇ ಉತ್ತರ ಇದ್ರು ಅದು ಸರಿನೇ ಇರುತ್ತೆ. ಯಾಕಂದ್ರೆ ಇಲ್ಲಿ ಕೆಲವು ವಿಚಾರಗಳನ್ನ ತಿಳ್ಕೊಂಡಿರೋರು ಇರ್ತೀರಿ ಅಥವಾ ಅನುಭವಕ್ಕೆ ಬಂದಿರುತ್ತೆ, ಅಲ್ವಾ? ನಿಮ್ಮ ಪ್ರಕಾರನೇ ಹೇಳಿ, ಧ್ಯಾನ ಅಂದ್ರೆ ಏನು? ನಮ್ಮ ಉಸಿರಾಟದಿಂದ ನಮ್ಮ ಮನಸ್ಸನ್ನ ಕೇಂದ್ರೀಕರಣಗೊಳಿಸೋದು. ಓಕೆ, ನಮ್ಮ ಉಸಿರಾಟದಿಂದ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸೋದು ಯಾವ್ದಾದ್ರು ಒಂದು ವಿಚಾರಕ್ಕೆ ಧ್ಯಾನ ಅಂತ ಹೇಳ್ತಿದ್ದೀರ. ಸೊ ಈಗ ನಮ್ಮ ಉಸಿರಾಟವನ್ನ ಗಮನಿಸೋದು ಪ್ರಾಣಾಯಾಮ ಆಗುತ್ತೆ. ನಮ್ಮ ಮನಸ್ಸನ್ನ ಕೇಂದ್ರೀಕರಿಸುವಂಥದ್ದು ಏನಾಗುತ್ತೆ? ಪ್ರತ್ಯಾಹಾರದಿಂದ ಕಂಟ್ರೋಲ್ ಮಾಡ್ತೀವಿ. ಕಂಟ್ರೋಲ್ ಮಾಡಿ ಧಾರಣವನ್ನ ಮಾಡ್ತಾ ಇದೀವಿ, ಅಲ್ವಾ? ಧ್ಯಾನ ಅಂದ್ರೆ ಏನು? ಧ್ಯಾನ ಮೀನ್ಸ್ ಬಾಡಿ ಅಂಡ್ ಮೈಂಡ್ reaching the soul. Body and Soul mind means reaching the soul. Okay. ತುಂಬಾ ಸೋಲ್ ಅನ್ನೋದು ತುಂಬಾ ಸಣ್ಣ ವರ್ಡ್, ಆದ್ರೆ no sir. ಸೊ ಈಗ ಅಷ್ಟೊಂದು ವಿಚಾರ ಹೇಳೋದಕ್ಕೆ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ. ಸೋಲ್ ಅನ್ನೋಂತ ಮಾತನ್ನ ತಂದ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಇನ್ನ ಸಿಂಪಲ್ ಆಗಿ ಏನಾದ್ರು ಒಂದೇ ವಸ್ತುವಿನ ಮೇಲೆ ಕಾನ್ಸಂಟ್ರೇಟ್ ಮಾಡೋದು, ಅದನ್ನ ಧಾರಣ ಅಂತೀವಿ. ಕಾನ್ಸಂಟ್ರೇಟ್ ಮಾಡೋದನ್ನ ಧಾರಣ ಅಂತ ಹೇಳ್ತೀವಿ. ಓಕೆ, ಇದಕ್ಕೊಂದು ಸಿಂಪಲ್ ಪ್ರಾಕ್ಟಿಕಲ್ ಆಗ್ಬಿಡ್ಲಿ, ಓಕೆನಾ? ಸೊ ಐ ವುಡ್ ಲೈಕ್ ಟು ಮೇಕ್ ಯು ಟು ಪ್ರಾಕ್ಟಿಸ್ ದ ಧ್ಯಾನ, ಓಕೆ, ಬೈ ಯೋರ್ ಸೆಲ್ಫ್. ಓಕೆ, ಸೊ ಸಿಟ್ ಕಂಫರ್ಟಬಲಿ. ಜಸ್ಟ್ 2 minutes ಅಲ್ಲಿ ಮುಗ್ದೋಗುತ್ತೆ ಈ ಒಂದು ಪ್ರಾಸೆಸ್. ಸೊ sit straight, keep your back, neck, head straight. Gently close your eyes and be within yourself. Just try with this process. Just be with this process and follow the instructions. Follow the instructions. Gently close your eyes and be within yourself with a gentle smile on your face always. Be conscious about your body, that your body is comfortably sitting in one particular place wherever you are. Be with that. Just imagine your body so beautifully it has been created. Be thankful to your parents, be thankful to the God, and be thankful to yourself. With the process of focusing on the body, now we shall focus more into the prana, the breath.
Be conscious on the breathing. Do not force on your breath. Have a gentle breathing. With the consciousness of the breathings, take a slow, long, and deep inhalation and deep exhalation. Deep inhalation and deep exhalation. Be within yourself, be within yourself, be within yourself. Take a deep breath in and breathe out. Be with the breath, be with the breath, be with the breath. Take a deep breath in and breathe out and be within yourself. Yes. Slowly concentrating to the outer world. Rub your palms. Place it in front of your eyes and slowly open your eyes. Yes. ಇವಾಗ ನನಗೆ ನೀವು ಹೇಳಬೇಕು. ಧ್ಯಾನ ಅಂದಾಗ ನಾನು ಹೇಳಿದೆ ಬಿ ವಿತ್ ಇನ್ ಯೋರ್ ಸೆಲ್ಫ್ ಅಂಡ್ ಫೋಕಸ್ ಆನ್ ಯರ್ ಬ್ರೀತಿಂಗ್ ಅಂತ ಹೇಳ್ತಾ ಬಂದೆ. ಸೊ ಈ ಒಂದು ಪ್ರಾಸೆಸ್ ಅಲ್ಲಿ ಎಷ್ಟು ಜನಕ್ಕೆ ನಾನು ನಿಲ್ಲಿಸಿದ ಮೇಲೆ ಯಾಕೆ ಸರ್ ಮಾತು ಬರ್ತಾನೆ ಇಲ್ವಲ್ಲ ಅಂತ ಥಾಟ್ ಬಂತು? ಹಲವಾರು ಜನಕ್ಕೆ ಬಂದಿರುತ್ತೆ, ಯಾಕೆ ನಿಲ್ಲಿಸ್ಬಿಟ್ರಲ್ಲ ಮತ್ ಮುಂದಕ್ಕೆ ಏನು ಹೇಳ್ತಾ ಇಲ್ವಲ್ಲ ಅನ್ನುವಂಥದ್ದು. ಎಸ್ ಆರ್ ನೋ? I told you people to be within yourself and be with the breathing, ಅಲ್ವಾ? ಸೊ ಅಲ್ಲಿ ನಿಮ್ಮ ಥಾಟ್, ನಿಮ್ಮ ಮೈಂಡ್ ವಾಸ್ ವಿತ್ ಮೀ, ನನ್ನ ಒಂದು ಇನ್ಸ್ಟ್ರಕ್ಷನ್ಸ್ ಕಡೆಗಿತ್ತು. ಸೊ ಆ ಇನ್ಸ್ಟ್ರಕ್ಷನ್ಸ್ ಜೊತೆಯಲ್ಲಿ ಯು ಹ್ಯಾವ್ ಟು ಇನ್ವಾಲ್ವ್ ಬೈ ಯುವರ್ ಸೆಲ್ಫ್. ನಾನು ಧಾರಣದವರೆಗೂ ಮಾತ್ರ ತಗೊಂಡು ಹೋಗ್ಲಿಕ್ಕೆ ಸಾಧ್ಯವಾಗಿದ್ದು ನಿಮ್ಮನ್ನ. ಧಾರಣದಿಂದ ಧ್ಯಾನ ಸ್ಥಿತಿಗೆ ನೀವೇ ಹೋಗ್ಬೇಕು. You are the only one person who can go by yourself. ಓಕೆ, ಆದ್ರೆ ಕೆಲವೊಂದು ಅಡ್ವಾನ್ಸ್ಡ್ ಫಾರ್ಮ್ಸ್ ಇದೆ. ಒಂದು ಗುರು ದೀಕ್ಷೆಯಿಂದ, ಗುರುವಿನ ಒಂದು ಶಕ್ತಿಯಿಂದ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. ಇನ್ನೊಂದು ವಿಚಾರ, ಅದು ಬೇರೆ ವಿಚಾರದ ಬಂದಾಗ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಬಹುದು. ಆದ್ರೆ ಯಾವುದೇ ಧ್ಯಾನ ಸ್ಥಿತಿಗೆ ಹೋಗ್ಬೇಕು ಅಂದ್ರೆ ಇಟ್ ಇಸ್ ಶುಡ್ ಬಿ ಓನ್ಲಿ ಪಾಸಿಬಲ್ ಬೈ ಒನ್ ಓನ್ ಸೆಲ್ಫ್. ಓಕೆ, ಧ್ಯಾನ ಸ್ಥಿತಿಗೆ ತನ್ನಷ್ಟಕ್ಕೆ ತಾನೇ ಆಗಬೇಕು. ದಟ್ ಹ್ಯಾಸ್ ಟು ಹ್ಯಾಪನ್. ಇಲ್ಲ ಅಂದ್ರೆ ನಿಮ್ಮ ಫೋಕಸ್, ಕಾನ್ಸಂಟ್ರೇಷನ್ ಇನ್ನೂ ಧಾರಣದಲ್ಲೇ ಇದೆ. ಯು ಆರ್ ಸ್ಟಿಲ್ ಪ್ರಿಪೇರಿಂಗ್ ಯುವರ್ ಮೈಂಡ್ ಟು ಫೋಕಸ್. ಅಲ್ಲಿ ಆಗಿಲ್ಲ ಅನ್ನುವಂಥದ್ದು. ವೆನ್ ದಟ್ ಥಾಟ್ ಇಸ್ ಮರ್ಜ್ಡ್, ವೆನ್ ಯುವರ್ ಮೈಂಡ್ ಇಸ್ ಕಂಪ್ಲೀಟ್ಲಿ ಮರ್ಜ್ಡ್ ವಿತ್ ದಟ್ ಪರ್ಟಿಕ್ಯುಲರ್ ಪ್ರಾಣ ಆರ್ ದ ಬ್ರೆತ್ ಫಾರ್ ಅ ಲಾಂಗರ್ ಡ್ಯೂರೇಷನ್, ದಟ್ ಮೀನ್ಸ್ ಯು ಆರ್ ಇನ್ ಟು ಅ ಮೆಡಿಟೇಷನ್. ಸೊ ನೀವು ಕೇಳ್ಪಟ್ಟಿರ್ಬೋದು, ಸೊ ಧ್ಯಾನಕ್ಕೆ ಎಲ್ಲರೂ ಕುತ್ಕೋತಾರೆ ಗೌತಮ ಬುದ್ಧನ ಜೊತೆಗೆ. ಸೊ ಹಲವಾರು ಜನ ಕೂತಿರ್ತಾರೆ ಎಲ್ಲರೂ. ಸೊ ಧ್ಯಾನ ಸ್ಥಿತಿಗೆ ಹೋಗಿರ್ತಾರೆ. ಒಂದು ದೊಡ್ಡ ಸರ್ಪ ಬಂದಿದ್ದ ಶಬ್ದಕ್ಕೆ ಅಥವಾ ಅವರ ಒಂದು ಸೆನ್ಸಸ್ಗೆ ಅವರು ಅದನ್ನ ಗಮನಿಸಿ ಎದ್ದು ಓಡೋಗ್ತಾರೆ. ಆದ್ರೆ ಯಾವುದೂ ಸೆನ್ಸಸ್ ಆಗದೆ ಇರೋ ಹಾಗೆ, ವಿತೌಟ್ ಎನಿ ಸೆನ್ಸಸ್, ವಿತೌಟ್ ಎನಿ ಡಿಸ್ಟ್ರಾಕ್ಷನ್ಸ್, when the dharana has been completely merged with that, that is the dhyana sthiti. Right? Is it possible to be with that for a longer duration, at least for certain time duration? So ಅದಕ್ಕೆ ದಿನನಿತ್ಯ ನಾವು ಜೀವನದಲ್ಲಿ ಧ್ಯಾನವನ್ನ ಅಭ್ಯಾಸ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ಪ್ರಾಣಾಯಾಮದಲ್ಲಿ ಅಥವಾ ಬ್ರೆತ್ ಮೇಲೆ ಧ್ಯಾನವನ್ನ ಮಾಡ್ತಾ ಇದೀವಿ. ಧ್ಯಾನದ ಸ್ಥಿತಿಯಲ್ಲಿ ಇದೀವಿ ಅಂದ್ರೆ ವಿ ಹ್ಯಾವ್ ಮರ್ಜ್ಡ್, ನಮ್ಮ ಮನಸ್ಸು ಮತ್ತು ಉಸಿರಾಟ ಮರ್ಜ್ ಆಗಿದೆ. ಸೊ ಈ ಮರ್ಜ್ ಆಗಿರುವಂತ ಉಸಿರಾಟ ನನ್ನಲ್ಲೇ ನಡೀತಾ ಇದೆ, ಆ ಪ್ರಾಣ ಶಕ್ತಿ ನಡೀತಾ ಇದೆ ಅನ್ನುವಂಥದ್ದು ಇರುತ್ತೆ. ಸೊ ವೆನ್ ದಿಸ್ ಪ್ರಾಣ ಶಕ್ತಿ ಗೆಟ್ಸ್ ಮರ್ಜ್ಡ್ ವಿತ್ ದ ನೇಚರ್, ದ ಎನ್ವಿರಾನ್ಮೆಂಟ್, ದ ಸರೌಂಡಿಂಗ್, ನಾವು ಉಸಿರಾಟ ಆಡ್ತಾ ಇರೋದು ಕೂಡ ಪ್ರಾಣನೇ. ಅದೇ ವಾಯು ಅಥವಾ ಅದೇ ಶಕ್ತಿ ಹೊರಗಡೆ ನೈಸರ್ಗಿಕವಾಗಿ ಕೂಡ ಸಿಗ್ತಾ ಇದೆ. ಸೊ ಅಲ್ಲಿ ಹೊರಗಡೆ ಇರುವಂತ ನೈಸರ್ಗಿಕವಾಗಿರುವಂತಹ ಶಕ್ತಿ ಹಾಗೂ ನನ್ನಲ್ಲಿ ಇರುವಂತಹ ಶಕ್ತಿ ಎರಡೂ ಒಂದೇ ಅನ್ನುವಂತ ಸ್ಥಿತಿಗೆ ಹೋಗ್ತಾರಲ್ಲ, ದಟ್ ಇಸ್ ದ ಸಮಾಧಿ ಸ್ಥಿತಿ. ಓಕೆ, ಸೊ ಈ ರೀತಿಯಾದಂತಹ ಅಭ್ಯಾಸಗಳನ್ನ ನಾವು ದಿನನಿತ್ಯದಲ್ಲಿ ಮಾಡೋದ್ರಿಂದ ನಮ್ಮ ಗುರಿ ಏಳಿಗೆಗೆ ತಲುಪೋದು ಸಾಧ್ಯ
ಇಲ್ಲವಾದಲ್ಲಿ ಖಂಡಿತವಾಗಿಯೂ ಕೂಡ ವಿ ಕೆನ್ ನಾಟ್ ರೀಚ್ ಟು ದ ಹೈಯರ್ ಲೆವೆಲ್ಸ್. ಸೊ ಈ ಅಷ್ಟಾಂಗ ಯೋಗದ ಹಂತ ಹಂತವಾಗೇ ನಾವು ಅಭ್ಯಾಸವನ್ನ ಮಾಡಬೇಕು. ನಾವು ಧ್ಯಾನಕ್ಕೆ ಕುತ್ಕೋಬೇಕು ಅಂದ್ರೆ ಮೊದಲನೇದಾಗಿ ಆಸನ ಅಭ್ಯಾಸ ಆಗಿರ್ಬೇಕು. ಆಸನದಲ್ಲಿ ಕುತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಧ್ಯಾನ ಮಾಡ್ಲಿಕ್ಕೆ ಹೇಗೆ ಸಾಧ್ಯ? ಉಸಿರಾಟ ಕಂಟ್ರೋಲ್ ಅಲ್ಲಿ ಇರ್ಬೇಕು. ಉಸಿರಾಟನೇ ಕಂಟ್ರೋಲ್ ಅಲ್ಲಿ ಇಲ್ಲ ಅಂದ್ಮೇಲೆ ಧ್ಯಾನ ಹೇಗ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಸೊ ಹಾಗೆ ಪ್ರತಿಯೊಂದಕ್ಕೂ ಕೂಡ ಹಂತ ಹಂತವಾಗಿ ಸ್ಟೇಜ್ ಬೈ ಸ್ಟೇಜ್, ಸ್ಟೆಪ್ ಬೈ ಸ್ಟೆಪ್ ಅನ್ನ ನಾವು ಹತ್ತುವಂಥದ್ದು. ಸೊ ಒಂದೊಂದರಲ್ಲಿ ನಾವು ಸಂಪೂರ್ಣವಾಗಿ ನಮ್ಮನ್ನ ನಾವು ತೊಡಗಿಸ್ಕೋಬೇಕು. ದೆನ್ ಓನ್ಲಿ ವಿ ವಿಲ್ ಬಿ ಬೆನಿಫಿಟೆಡ್ ಆರ್ ಎಲ್ಸ್ ವಿ ವಿಲ್ ಬಿ ನಾಟ್ ಬಿ ಬೆನಿಫಿಟೆಡ್. ಅಫ್ಕೋರ್ಸ್ ವಿ ವಿಲ್ ಗೆಟ್ ರಿಲ್ಯಾಕ್ಸೇಷನ್. ಬರೀ ಆಸನ ಮಾಡೋದ್ರಿಂದ ಫಿಸಿಕಲಿ ಹೆಲ್ಪ್ ಆಗುತ್ತೆ ಮತ್ತೆ ರಿಲ್ಯಾಕ್ಸೇಷನ್ ಸಿಗುತ್ತೆ, ಇಲ್ಲ ಅಂತ ಅಲ್ಲ. ಆದ್ರೆ ವಾಟ್ ಇಸ್ ದ ಅಲ್ಟಿಮೇಟ್ ಗೋಲ್? ಜೀವಾತ್ಮವನ್ನ ಪರಮಾತ್ಮನಲ್ಲಿ ಸೇರಿಸುವಂಥದ್ದು, ಅಥವಾ an individual consciousness towards the universal consciousness. The union between these things is called yoga.